ಶ್ರೀಗುರುಭ್ಯೋ ನಮಃ. ಹರಿ ಓಂ. ಸಚ್ಚಿದಾನಂದರೂಪಾಯ ಕೃಷ್ಣಾಯ ಅಕ್ಲಿಷ್ಟಕಾರಿಣಿ ನಮೋ ವೇದಾಂತವೇದ್ಯಾಯ ಗುರವೇ ಬುದ್ಧಿಸಾಕ್ಷಿಣೇ. ಪರಮಾತ್ಮನ ಪಾದಪದ್ಮಗಳಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿ, ಎಲ್ಲ ಆತ್ಮೀಯ ಬಂಧುಗಳೇ, ಇವತ್ತಿನ ಈ ಆಧ್ಯಾತ್ಮಿಕ ಪ್ರವಚನದಲ್ಲಿ ನಾವು ಋಣಾನುಬಂಧ ಅನ್ನುವಂತಹ ಒಂದು ವಿಷಯವನ್ನು ತಗೊಂಡಿದ್ದೀವಿ. ಋಣ ಅನುಬಂಧ ಅಂತ ಎರಡು ಪದಗಳು ಸೇರಿ ಋಣಾನುಬಂಧ ಅಂತ ಆಗುತ್ತೆ. ಋಣ ಅಂದ್ರೆ ಕನ್ನಡದಲ್ಲಿ ಅರ್ಥ ಸಾಲ ಅಂತ. ಅನುಬಂಧ ಅಂದರೆ ಬಂಧನ ಅಂತ. ಬಂಧ ಅಂದ್ರೆ ಬಂಧನ, ಅನುಬಂಧ ಅಂದ್ರೆ ಬಲವಾಗಿರೋ ಬಂಧನ ಅಂತ. ಈಗ ರಾಗ ಅಂದ್ರೆ ರಂಜಿಸುವುದು ರಾಗ. ಅನುರಾಗ ಅಂದ್ರೆ ಉಪಸರ್ಗ, ವಿಶೇಷವಾಗಿ ರಂಜಿಸುತ್ತೆ. ಹಾಗೆ ಅನುಬಂಧ, ಅನು ಉಪಸರ್ಗ ಸೇರಿದಾಗ ಬಹಳ ಬಲವಾದ ಬಂಧನ ಅಂತ ಅರ್ಥ ಮಾಡ್ಕೋಬೇಕು. ಹೀಗಾಗಿ ಋಣಾನುಬಂಧ ಅನ್ನುವಂಥದ್ದು ಬಹಳ ಬಲವಾದ ಬಂಧನ ಆಗಿದೆ. ಎಷ್ಟರ ಮಟ್ಟಿಗೆ ಅಂದರೆ, ಇದು ವರ್ಷಗಳ ಒಂದು ಲೆಕ್ಕದಲ್ಲಿ ಅಥವಾ ಒಂದು ಜನ್ಮಕ್ಕೆ ಸೀಮಿತ ಅಂತಲ್ಲ, ಹಲವಾರು ಜನ್ಮಗಳಾದರೂ ಕೂಡ ಋಣಾನುಬಂಧ, ಈ ಋಣದ ಬಂಧನ ಮುಂದುವರಿತಾನೆ ಇರುತ್ತೆ. ಈ ಕಾರಣಕ್ಕಾಗಿ ಜನಸಾಮಾನ್ಯರಿಗೆ ಅಂದ್ರೆ ಯಾರಿಗೆ ಶಾಸ್ತ್ರದ ಪರಿಚಯ ಇಲ್ವೋ, ಯಾರಿಗೆ ಗುರುವಿನ ಉಪದೇಶ ಆಗಿಲ್ವೋ, ವೇದಾಂತ ಜ್ಞಾನ ಇಲ್ವೋ, ಅವರಿಗೆ ಜೀವನದಲ್ಲಿ ನಡೆಯುವಂಥ ಘಟನೆಗಳು, ಶುಭ ಅಶುಭ ಫಲಗಳು ಯಾಕೆ ಈ ಥರ ಬರ್ತಾ ಇದೆ, ಎಲ್ಲಿಂದ ಬರ್ತಾ ಇದೆ, ಹೇಗೆ ನಮಗಿದು ಸಿಗ್ತಾ ಇದೆ ಅನ್ನೋದ್ರ ಕುರಿತಾಗಿ ಸರಿಯಾಗಿ ಅರ್ಥ ಆಗೋದಿಲ್ಲ. ಏನೋ ಆಗ್ತಾ ಇದೆ, ಏನೋ ಇದ್ದಕ್ಕಿದ್ದಾಗಿ ಏನೋ ಸಿಕ್ಬಿಡ್ತು, ಇದು ನಮ್ಮ ಅದೃಷ್ಟ ಅಥವಾ ನಮ್ಮ ಹಣೆ ಬರಹ, ಈ ಥರದ್ದೆಲ್ಲ ಭಾವನೆಗಳು ಬರುತ್ತೆ. ಆದರೆ ನಿಜವಾದ ಕಾರಣ ಇದು ಕರ್ಮಾನುಬಂಧೀನಿ ಮನುಷ್ಯ ಲೋಕೆ. ಈ ಪದ ಪ್ರತಿನಿತ್ಯ ನಾವು ನೆನ್ಪಿಟ್ಕೋಬೇಕು. ಕರ್ಮ ಅನುಬಂಧೀನಿ. ಈ ಋಣ ಅನ್ನುವಂಥದ್ದು ಯಾವ ರೂಪದಲ್ಲಿ ಬಂಧಿಸಿದೆ? ಸಾಲ ಅನ್ನೋದು ಹೇಗೆ ಬಂಧಿಸಿದೆ, ಬಂಧನ ಆಗತ್ತೆ ಅಂತ ನಮಗೆ ಗೊತ್ತಿದೆ. ತಗೊಂಡ್ಮೇಲೆ ಅದನ್ನು ತೀರಿಸ್ಬೇಕು, ಹಾಗೆ ಅಲ್ಲ ಬಡ್ಡಿ ಸಹಿತವಾಗಿ ತೀರಿಸ್ಬೇಕು, ಅಂದ್ರೆ ಇನ್ನು ಹೆಚ್ಚಿಗೆ ತೀರಿಸ್ಬೇಕಾಗತ್ತೆ. ಅದೇ ಥರ ಈ ಕರ್ಮ ಅನ್ನೋದು ಕೂಡ ಒಂದು ಕರ್ಮ ಮಾಡಿದ್ದಾದ್ರೆ ಸ್ವಾರ್ಥದಿಂದ, ಈ ಪದ ಮುಖ್ಯ ಅಲ್ಲಿ, ಸ್ವಾರ್ಥಕ್ಕಾಗಿ, ತನ್ನ ಹಿತಕ್ಕಾಗಿ ಅಥವಾ ತನಗಾಗಿ ಮಾಡಿಕೊಂಡಂತಹ ಪ್ರತಿಯೊಂದು ಕರ್ಮವು ಬಂಧನಕ್ಕೆ ಕಾರಣ ಆಗತ್ತೆ. ಯಾವ ಬಂಧನ? ಅದು ಋಣಾನುಬಂಧ. ಅಂದರೆ ಯಾರೇ ಆಗಲಿ ಮನುಷ್ಯರು ತಮ್ಮ ಹಿತಕ್ಕಾಗಿ, ತಮ್ಮ ಸ್ವಾರ್ಥಕ್ಕಾಗಿ ಮಾಡಿಕೊಂಡಂತಹ ಪ್ರತಿಯೊಂದು ಕೆಲಸ, ಪ್ರತಿಯೊಂದು ಕರ್ಮ ಅದು ಬಂಧನವಾಗಿ ಅವರಿಗೆ ಪರಿಣಮಿಸುತ್ತೆ. ಎಂತಹ ಬಂಧನ ಅಂದರೆ ಋಣದ ಬಂಧನ, ಸಾಲದ ಬಂಧನ.
ಕೆಲವರು ಹೇಳ್ತಾ ಇರ್ತಾರೆ, ನಮಗೆ ಯಾವ ಸಾಲನೂ ಇಲ್ಲಪ್ಪ, 1 ರೂಪಾಯಿ ಸಾಲ ಮಾಡಿಲ್ಲ ನಾವು ನಮ್ಮ ಜೀವನದಲ್ಲಿ. ಆದರೆ ಸಾಲ ಮಾಡದೇ ಇದ್ರೆ ಈ ಭೂಲೋಕದಲ್ಲಿ ಹುಟ್ಟೋದೇ ಇಲ್ಲ. ಸಾಲ ಮಾಡದೇ ಇರೋರು, ಋಣ ಇಲ್ಲದೆ ಇರೋರು, ಋಣಾನುಬಂಧ ಇಲ್ಲದೆ ಇರೋರಿಗೆ ಈ ಭೂಲೋಕದಲ್ಲಿ ಏನ್ ಕೆಲಸ? ಯಾವ ಕೆಲಸವೂ ಇಲ್ಲ ಅವ್ರಿಗೆ. ಯಾಕಂದ್ರೆ ಅವ್ರು ಹುಟ್ಟೋದೇ ಇಲ್ಲ, ಹುಟ್ಟೋದಕ್ಕೆ ಕಾರಣವೇ ಇಲ್ಲ. ಕಾರ್ಯಕಾರಣ ಸಂಬಂಧ ಅಂತ ಒಂದಿದೆ. ಯಾವುದೇ ಕಾರ್ಯ ನಡಿಬೇಕಾದ್ರೂ ಅದಕ್ಕೊಂದು ಕಾರಣ ಇರಲೇಬೇಕು. ಒಬ್ಬ ಮನುಷ್ಯ ಒಂದು ಮನೆಯಲ್ಲಿ, ಒಂದು ಮಗು ಒಂದು ಮನೆಯಲ್ಲಿ ಹುಟ್ಟಿತು, ಇನ್ನೆಲ್ಲೋ ಹೋಗಿ ಯಾವುದೋ ಊರಲ್ಲಿ ವಾಸ ಮಾಡ್ತಾ ಇದೆ, ಇನ್ನೇನೋ ಅದಕ್ಕೆ ಕಷ್ಟ ಸುಖಗಳ ಅನುಭವ ಆಗ್ತಾ ಇದೆ ಒಂದು ಜೀವ. ಸುಮ್ಮನೆ ಇವೆಲ್ಲ ಆಗಲ್ಲ. ಎಲ್ಲಕ್ಕೂ ಕೂಡ ಒಂದು ಕಾರಣ ಅಂತ ಇದ್ದೇ ಇರುತ್ತೆ. ಆ ಕಾರಣವನ್ನೇ ನಾವಿವತ್ತು ಗಮನಿಸ್ತಾ ಇರೋದು. ಆ ಕಾರಣಕ್ಕೆ ಹೆಸರು ಋಣಾನುಬಂಧ ಅಂತ. ಶಾಸ್ತ್ರದಲ್ಲಿ ಏನು ಹೇಳಿದೆ ಇದ್ರ ಬಗ್ಗೆ? ಋಣಾನುಬಂಧ ರೂಪೇಣ ಪಶು ಪತ್ನಿ ಸುತ ಆಲಯ. ಪಶು ಅಂದ್ರೆ ಪ್ರಾಣಿಗಳು, ಸಾಕು ಪ್ರಾಣಿಗಳು ಅಂತ. ಹಿಂದೆ ಪ್ರಾಣಿಗಳ ಮೇಲೆ ಬಹಳ ಅವಲಂಬನೆ ಆಗಿರ್ತಾ ಇತ್ತು ಜೀವನ, ಈಗಲೂ ಇದೆ ಸ್ವಲ್ಪ ಮಟ್ಟಿಗೆ, ಆದರೆ ಹಿಂದೆ ಬಹಳ ಅವಲಂಬನೆ ಆಗಿರ್ತಾ ಇತ್ತು. ಪಶು, ಹಾಗೆ ಪಶುಪತ್ನಿ ಸುತಾಲಯ. ಪತ್ನಿ, ಅಲ್ಲಿ ಪತ್ನಿ ಅಂದ್ರೆ ಗಂಡನೂ ಆಗ್ಬೋದು ಅಥವಾ ಹೆಂಡತಿ ಅಂತಾನೂ ಆಗ್ಬೋದು. ಹಾಗೆ ಸುತ ಅಂದ್ರೆ ಮಕ್ಕಳು, ಗಂಡು ಮಕ್ಕಳಾಗ್ಲಿ ಹೆಣ್ಮಕ್ಳಾಗ್ಲಿ. ಆಲಯ, ಆಲಯ ಅಂದ್ರೆ ನಾವು ವಾಸ ಮಾಡುವಂತ ಮನೆ ಅಥವಾ ಮಠ, ಯಾವುದೇ ಆಗ್ಬೋದು, ಒಂದು ನಿಲಯ. ಪಶು ಪತ್ನಿ ಸುತ ಆಲಯ, ಈ 4 ಕೂಡ ಋಣದ ಅನುಬಂಧದಿಂದಲೇ ನಮಗೆ ಪ್ರಾಪ್ತವಾಗತ್ತೆ, ಇಲ್ಲದೆ ಇದ್ರೆ ಇಲ್ಲ. ಈಗ ಒಂದು ಉದಾಹರಣೆಗೆ, ಸರ್ವಸಂಗ ಪರಿತ್ಯಾಗಿ, ಅವರಿಗೆ ಯಾವ ಬಂಧನವೂ ಇಲ್ಲ, ಯಾವ ಮೋಹವೂ ಇಲ್ಲ. ಅವರಿಗೆ ನಾವು ಗಮನಿಸಿದಾಗ ಅವರಿಗೆ ಪಶುಗಳೂ ಇಲ್ಲ. ಅವರ ಸಂಪರ್ಕದಲ್ಲಿ, ಅವರ ಸಂಬಂಧದಲ್ಲಿ ಪಶುಗಳೂ ಇಲ್ಲ, ಹೆಂಡತಿನೂ ಇರಲ್ಲ ಅಥವಾ ಗಂಡ ಹೆಂಡತಿ ಯಾರೂ ಇರಲ್ಲ, ಸುತಃ ಮಕ್ಕಳು ಇರಲ್ಲ. ಆಮೇಲೆ ಆಲಯ, ಅವ್ರದ್ದು ಅಂತ ಅವ್ರಿಗೆ ಯಾವ ಮನೇನೂ ಇರಲ್ಲ. ಚಿಕ್ಕ ಮನೆ ಆಗಲಿ ದೊಡ್ಡ ಮನೆ ಆಗಲಿ, ಮಠನೂ ಇರಲ್ಲ. ಅಂದ್ರೆ ಸ್ವಂತಕ್ಕೆ ಅಂತ, ತನ್ನ ಸ್ವಂತದ್ದು ಯಜಮಾನಿಕೆ, ಇದು ನನ್ನದು ಅಂತ ಯಾವುದೂ ಇರಲ್ಲ ಅವ್ರಿಗೆ. ಯಾಕೆ ಅಂದರೆ ಋಣದ ಅನುಬಂಧ ಮುಗಿದೋಗಿದೆ, ಕಳೆದೋಗಿದೆ. ಯಾಕೆ ಅಂದರೆ ಅವ್ರು ಋಣ ತೀರಿಸ್ಬಿಟ್ಟಿದ್ದಾರೆ. ಈಗ ನೋಡಿ, ಋಣ ಸಾಲ ತೀರಿ ಹೋದಾಗ ಅಲ್ಲಿ ಯಾವ ಬಂಧನವೂ ಇಲ್ಲ. ಯಾರೋ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿ ಹತ್ರ ಸಾಲ ತಗೊಂಡ, ಆಗ ಅಲ್ಲಿ ಯಾರು ಇನ್ನೊಂದಿಬ್ರು ಸಾಕ್ಷಿಯಾಗಿ ನಿಲ್ತಾರೆ, ಇವರು ಕೊಟ್ಟಿದ್ದಕ್ಕೆ ಅವರು ತಗೊಂಡಿದ್ದಕ್ಕೆ. ಆಯ್ತು, ಆಮೇಲೆ ಒಂದು ಒಪ್ಪಂದ ಆಗುತ್ತೆ, ಇಷ್ಟು ಸಾಲ ತಗೊಳ್ತಾ ಇದೆಯಾ, ಇಷ್ಟು ಕಾಲದಲ್ಲಿ ಇದನ್ನ ತೀರಿಸ್ಬೇಕು, ಹಾಗೆ ಅದಕ್ಕೆ ಬಡ್ಡಿ ಸಹಿತವಾಗೂ ಇಷ್ಟು ಬಡ್ಡಿ ಅಂತ ಅದು ಸಹಿತವಾಗಿ ತೀರಿಸ್ಬೇಕು. ಆತ ಕೂಡ ಆಯ್ತು ಒಪ್ಕೊಳ್ತಾನೆ, ನನಗೆ ತುಂಬಾ ಅವಶ್ಯಕತೆ ಇದೆ, ತಗೊಂಡೆ. ಈಗ ಒಪ್ಕೊಂಡಿದ್ದಾಯ್ತು, ನಿಯಮಗಳಿಗೆ ತಗೊಂಡಿದ್ದು ಆಯ್ತು. ಈಗ ಅಲ್ಲಿ ಒಂದು ಸಂಬಂಧ ಏರ್ಪಡ್ತು. ಎಂಥ ಸಂಬಂಧ ಅಂದ್ರೆ, ಸಾಲ ಕೊಟ್ಟವನು ಸಾಲ ತಗೊಂಡವನು
ಅವರಿಬ್ರು ಯಾರೋ ಆಗಿದ್ರು ಹಿಂದೆ, ಅವ್ರಿಗೂ ಇವ್ರಿಗೂ ಯಾವ ಸಂಬಂಧವೂ ಇರಲಿಲ್ಲ. ಈಗ ಹೊಸದಾಗಿ ಒಂದು ಸಂಬಂಧ ಉಂಟಾಯಿತು, ಕೊಡೋದು ತಗೊಳ್ಳೋದ್ರ ಸಂಬಂಧ. ಹಾಗೆ ಈಗ ಒಬ್ಬ ವ್ಯಕ್ತಿ 10 ಕಡೆ ಸಾಲ ಮಾಡಿದ್ದಾನೆ, 10 ಕಡೆ ಅವನಿಗೆ ಬಂಧನ ಇದೆ ಅಂತ ಅರ್ಥ ಮಾಡ್ಕೊಂಡ್ರೆ ಅಷ್ಟೇನು ಕಷ್ಟ ಆಗಲ್ಲ. ಕರ್ಮಸಿದ್ಧ ಅಂತ ಸರಿಯಾಗಿ ಅರ್ಥ ಮಾಡ್ಕೋಬೇಕಷ್ಟೆ. ಈಗ ಒಬ್ಬ ವ್ಯಕ್ತಿ ಒಂದು ಕಡೆ ಸಾಲ ಮಾಡಿದ್ರೆ, ಒಂದು ಬ್ಯಾಂಕಲ್ಲಿ ಮಾಡಿದ್ರೆ ಆ ಬ್ಯಾಂಕಿನೊಂದಿಗೆ ಇವನಿಗೆ ಸಂಬಂಧ ಇರುತ್ತೆ, ತೀರ್ಸೋದು, ಸಾಲಗಾರ ಆಗಿರ್ತಾನೆ ಇವನು. 10 ಕಡೆ ಮಾಡಿದ್ರೆ 10 ಕಡೆ ಸಾಲಗಾರ ಆಗಿರ್ತಾನೆ. ಹಾಗೆ 10 ಜನರ ಹತ್ರ ತಗೊಂಡಿದ್ರೆ, 20 ಜನರ ಹತ್ರ ತಗೊಂಡಿದ್ರೆ ಹೀಗೆಲ್ಲ ಏನಾಗುತ್ತೆ, ಬಂಧನಗಳು ನೋಡಿ. ಸಂಬಂಧ, ಬಂಧ, ಬಂಧನ, ಒಂದು ಬಂಧನ, ಒಂದು ಕಡೆ ಸಾಲ ಇದ್ರೆ ಒಂದು ಬಂಧನ, 4 ಕಡೆ ಇದ್ರೆ 4 ಬಂಧನ, 10 ಕಡೆ ಇದ್ರೆ 10 ಬಂಧನ. 10 ಕಡೆಯಿಂದ ಬಂಧಿಸಲ್ಪಟ್ಟಿದ್ದಾನೆ. ಅವನು 10 ಕಡೆಗೂ ಉತ್ತರ ಕೊಡಬೇಕು, 10 ಕಡೆಗೂ ಓಡಾಡಬೇಕು, 10 ಜನರ ಜೊತೆ ಅವನು ವ್ಯವಹರಿಸ್ಬೇಕು. ಕೊಡೋದು ತಗೊಳ್ಳೋದು, ಮಾತು ಕತೆ ಇದೆಲ್ಲ ಇರುತ್ತೆ. ಇದೇ ತರ ನಾವು ಈ ಸಮಾಜದಲ್ಲಿ ನೋಡ್ತೀವಿ, ಕೆಲವರಿಗೆ ಯಾರೋ ಕೆಲವರೇ ಪರಿಚಯ ಇರ್ತಾರೆ ಅಷ್ಟೆ. ಅವರಿಗೆ ಏನೋ ಒಂದೆರಡು ಮಾತು, ಯಾರೋ ಪರಿಚಯ, ಅವರಾಯಿತು, ಏನೋ ಒಂದು ಜೀವನಕ್ಕೊಂದು ಆಧಾರ ಅಷ್ಟೆ. ಇನ್ನು ಅವ್ರಿಗೂ ಸಮಾಜಕ್ಕೂ ಯಾವ ಹೆಚ್ಚು ಸಂಪರ್ಕವೇ ಇರಲ್ಲ. ಅಂದ್ರೆ ಅವ್ರದ್ದು ಅಂತ ಯಾವ ಸಂಪತ್ತೂ ಇರಲ್ಲ. ಪಶುಗಳು, ಹೆಂಡತಿ ಮಕ್ಕಳು ಅಥವಾ ಗಂಡ ಮಕ್ಕಳು, ಹಾಗೇನೆ ಅವ್ರದೇ ಆದ ಮನೆ ಅಂತಾಗಲಿ ಇನ್ನೊಂದು ಮತ್ತೊಂದು ಏನೂ ಇರಲ್ಲ. ಅಂದ್ರೆ ಅವ್ರು ಎಲ್ಲೋ ಒಂದು ಕಡೆ ತನ್ನ ಪಾಡಿಗೆ ತಾವು ಇದ್ದಾರೆ. ಅವ್ರಿಗೆ ಒಂದೆರಡು ಕಡೆ ಋಣಾನುಬಂಧ ಇದೆ ಅಂತ ಅರ್ಥ. ಒಂದೆರಡು ಕಡೆ ಅವರು ಸಾಲ ಮಾಡಿದ್ದಾರೆ. 2 ಅಂದ್ರೆ 2, 4, 6 ಅಂತ ಇಟ್ಕೋಬೇಕು. ಅಂದ್ರೆ ಅವ್ರ ಸಂಪರ್ಕವೇ ಕಡಿಮೆ. ಕೊಡೋದು ತಗೊಳ್ಳೋದು, ಮಾತು, ಸೇವೆ ಇತ್ಯಾದಿ ಈ ಥರದ್ದೆಲ್ಲ ಯಾವುದೂ ಇಲ್ಲ. ಹಾಗೆ ಇನ್ನು ಕೆಲವು ಕಡೆ ನಾವು ಉದಾಹರಣೆ ನೋಡ್ತೀವಿ ಸಮಾಜದಲ್ಲಿ. ಅವ್ರದ್ದು ದೊಡ್ಡ ಕುಟುಂಬ, ಹಲವಾರು ಜನ ಒಡ ಹುಟ್ಟಿದವರು, ತಂದೆಗೆ ಒಡ ಹುಟ್ಟಿದವರು, ತಾಯಿಗೆ ಒಡ ಹುಟ್ಟಿದವರು, ಹಾಗೇನೆ ತನ್ನ ಜೊತೆಗೆ ಹುಟ್ಟಿದಂಥವರು, ಆಮೇಲೆ ಇವರು ಮದುವೆಯಾಗಿ ಇವ್ರಿಗೊಂದಷ್ಟು ಮಕ್ಕಳು, ಇವರು ಒಡ ಹುಟ್ಟಿದವರ ಮಕ್ಕಳು, ಹೀಗೆ ಒಂದು ದೊಡ್ಡ ಕುಟುಂಬ. ಯಾರದ್ದು ಏನೇ ಶುಭಾಶುಭ ಕಾರ್ಯಗಳಾದರೂ ಇವರು ಅಲ್ಲಿ ಹೋಗ್ಬೇಕಾಗತ್ತೆ, ಇವ್ರ ಕರ್ತವ್ಯ ಮಾಡಬೇಕಾಗತ್ತೆ. ಅದನ್ನೇ ಸಮಾಜದಲ್ಲಿ ನಾವು ನೋಡ್ತೀವಿ ಬಂಧುಗಳು ಅಂತ, ಸಂಬಂಧಿಕರು. ನೋಡಿ, ಸಂಬಂಧ ಇರುವವರು ಸಂಬಂಧಿಕರು ಅಂದ್ರೆ ಬಂಧನ ಇರುವವರು ಅಂತ. ಅವ್ರಿಗೂ ಇವ್ರಿಗೂ ಏನೋ ಒಂದು ಬಂಧನ ಇದೆ. ಯಾವುದಾ ಬಂಧನ ಅಂದ್ರೆ ಋಣಾನುಬಂಧ. ಪದಗಳನ್ನ ಚಿಕ್ಕ ವಯಸ್ಸಿಂದ ಕೇಳಿಸ್ಕೊತಾ ಇರ್ಬೋದು, ಇವರು ಆ ಪದಗಳನ್ನ ಬಳಸ್ತಾ ಇರ್ಬೋದು. ಅದರ ಮೂಲ ಅರ್ಥವನ್ನು ನಾವು ತಿಳ್ಕೋಬೇಕಾದ್ರೆ ಸಂಸ್ಕೃತದ ಸ್ವಲ್ಪ ಪರಿಚಯ ಇರಬೇಕಾಗುತ್ತೆ. ಸಂಬಂಧಿಕರು ಅಂದ್ರೆ ಬಂಧನ ಇರುವವರು, ಬಂಧಿಸಿರುವವರು, ಅಥವಾ ಒಂದು ಬಂಧನ ಇದೆ ಅಲ್ಲಿ, ಒಂದು ಕಮಿಟ್ಮೆಂಟ್. ಅದನ್ನ ಇಂಗ್ಲಿಷಲ್ಲಿ ಕಮಿಟ್ಮೆಂಟ್ ಅಂತ ಕರೀತಾರೆ. ಕಮಿಟ್ಮೆಂಟ್ ಅಂದ್ರೆ ಏನು? ಬಂಧನನೇ ಅದು. ಕರ್ತವ್ಯ ಅಂದ್ರೆ ಏನು? ಬಂಧನ. ಕೆಲವರಿಗೆ ಕರ್ತವ್ಯ ಅನ್ನೋದು ಬಂಧನ ಅಂತ ಗೊತ್ತೇ ಇರಲ್ಲ.
ಕರ್ತವ್ಯಗಳೇ ಬಂಧನದ ರೂಪದಲ್ಲಿ ಇರೋದು. ಇವ್ರಿಗೆ ಕರ್ತವ್ಯಗಳು ಯಾಕಿದೆ? ಯಾಕೆ ಅಂದ್ರೆ ಈಗ ಬಹಳ ಸುಲಭ. ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯಿಂದ ಸಾಲ ತಗೊಂಡಿದ್ದಾನೆ, ಅವನು ಸಾಲ ಕೊಟ್ಟಿದ್ದಾನೆ. ಈಗ ಇವನು ತಗೊಂಡವನು ಅವನಿಗೆ ಇಷ್ಟು ಸಮಯದಲ್ಲಿ ಸಾಲ ತೀರಿಸಬೇಕು, ಇಷ್ಟು ತೀರಿಸಬೇಕಾಗಿರೋದು ಇವನ್ ಕರ್ತವ್ಯ ಆಗುತ್ತೆ. ಈಗ ಯಾರ ಹತ್ರನೂ ಸಾಲ ತಗೊಂಡೇ ಇಲ್ಲ, ಅವನು ₹1 ಸಾಲ ಇಲ್ಲ ಅವನಿಗೆ ಯಾವ ಕರ್ತವ್ಯವೂ ಇಲ್ಲ. ಅವನು ಯಾರು ಬಂದು ಸಾಲ ಕೊಡು ಅಂತ ಕೇಳಲ್ಲ, ಅವನು ಬಡ್ಡಿ ಕಟ್ಟಬೇಕಾಗಿಲ್ಲ, ಯಾಕೆಂದ್ರೆ ಅವನಿಗೆ ಯಾವ ಕರ್ತವ್ಯವೂ ಇಲ್ಲ. ಹಾಗೆ ಕರ್ತವ್ಯ ಅಂದ್ರೆ ಸಾಲ ಅಂತ ಅರ್ಥ, ಕಮಿಟ್ಮೆಂಟ್ ಅಂತ ಅರ್ಥ. ಯಾಕೆ ಕರ್ತವ್ಯ ಇದೆ? ಋಣಾನುಬಂಧ ಇರೋದ್ರಿಂದ ಕರ್ತವ್ಯ ಇದೆ. ಋಣಾನುಬಂಧ ಯಾಕಿದೆ? ಹಿಂದೆ ಋಣ ಮಾಡಿದ್ರಿಂದ ಋಣಾನುಬಂಧ ಇದೆ. ಇದು ಹಲವಾರು ವಿಧದಲ್ಲಿದೆ. ಇದೇನು ಬರೀ ಹಣಕಾಸು ತಗೊಂಡಿದ್ದು ಮಾತ್ರ ಅಲ್ಲ. ಈಗ ಆ ಋಣಗಳಲ್ಲಿ ಬರೀ ದುಡ್ಡು ಕೊಡೋದು ತಗೊಳ್ಳೋದು ಅಷ್ಟೇನಾ ಅಂದ್ರೆ ಇಲ್ಲ. ಇದನ್ನ ನಮ್ಮ ಋಷಿಮುನಿಗಳು ಜ್ಞಾನಿಗಳೇನ್ ಮಾಡಿದ್ರು? 5 ವಿಭಾಗ ಮಾಡಿದ್ರು. 5 ತರದ ಸಾಲಗಳಿದೆ ಅಂತ. ಇದು ಒಂದು ಅರ್ಥದಲ್ಲಿ ಹೆಚ್ಚಿನ ಮಂದಿಗೆ ಇದು ಅನ್ವಯಿಸುತ್ತೆ, ಸನ್ಯಾಸಿಗಳನ್ನ ಹೊರತುಪಡಿಸಿ. ಸನ್ಯಾಸ ದೀಕ್ಷೆ ಅಥವಾ ಸನ್ಯಾಸ ಯೋಗ ಯಾರಿಗೆ ಪ್ರಾಪ್ತವಾಗಿದೆಯೋ ಅವರಿಗೆ ಈ 5 ತರದ ಋಣಗಳು ಇರೋದಿಲ್ಲ. ಉಳಿದವರೆಲ್ಲರಿಗೂ ಈ 5 ಋಣಗಳಲ್ಲಿ 5 ಇರುತ್ತೆ, ಅಥವಾ 3, 2, 1 ಯಾವುದೋ ಒಂದು ಇದ್ದೇ ಇರುತ್ತೆ. ಹೆಚ್ಚಿನ ಮಂದಿ ಗೃಹಸ್ಥರಿಗೆ ಹೇಳ್ಬೇಕು ಅಂದ್ರೆ 5 ತರದ ಋಣಗಳು ಇರುತ್ತೆ ಅಂತ ಅರ್ಥ. ನೋಡಿ, ಸಾಲ, ಋಣ, ಆ ಋಣದ ಅನುಬಂಧ, ಋಣಾನುಬಂಧವೇ ಕರ್ತವ್ಯದ ರೂಪದಲ್ಲಿದೆ. ಈ ಕರ್ತವ್ಯ ಅನ್ನೋದು ಹೇಗಿರುತ್ತೆ? ಸ್ವಾಮಿ ವಿವೇಕಾನಂದರನ್ನು ಯಾರೋ ಕೇಳ್ತಾರೆ, ಕರ್ತವ್ಯ ಅಂದ್ರೆ ಏನು ಅಂತ. ಆಗ ವಿವೇಕಾನಂದರು ಹೇಳ್ತಾರೆ, ಬೇಸಿಗೆಯ ರಣಬಿಸಿಲಿನ ಮಧ್ಯಾಹ್ನದ ಸಮಯದಲ್ಲಿ ಒಬ್ಬ ವ್ಯಕ್ತಿ ಬಿಸಿಲಿನಲ್ಲಿ ನಿಂತಾಗ ಅವನಿಗೆ ಯಾವ ಅನುಭವ ಆಗುತ್ತೋ ಅದೇ ಕರ್ತವ್ಯ ಅಂತ. ಕರ್ತವ್ಯ ಅಂದ್ರೆ ಹಾಗಿರುತ್ತೆ ಅಂತ ತಿಳ್ಕೊಳ್ಳಿ ಅಂತ ಹೇಳ್ತಾರೆ. ಹೇಗಿರುತ್ತೆ? ತಾಪ ಆಗ್ತಾ ಇರುತ್ತೆ, ತಾಪ ಅಂತ ಕರೀತಾರೆ ಅದನ್ನ. ತಾಪ ಅಂದ್ರೆ ತಪಿಸುವುದು. ಒಂದು ರೀತಿ ಕಷ್ಟ ಆಗ್ತಾ ಇದೆ ಅಂತ ತಿಳ್ಕೊಳ್ಳಿ. ಕರ್ತವ್ಯ ಎಲ್ಲಾದ್ರೂ ಸುಖವಾಗಿರೋ ಉದಾಹರಣೆ ಎಲ್ಲಾದ್ರೂ ಇದೆಯಾ? ಯಾಕೆಂದ್ರೆ ಎಲ್ಲ ಅನುಭವಿಸಿರೋರೆ, ನಾವೆಲ್ಲ ಕರ್ತವ್ಯಗಳನ್ನ ಅನುಭವಿಸಿರೋರು. ಸುಖವಾದ ಅನುಭವ ಕೊಡುತ್ತ ಕರ್ತವ್ಯ? ಒಬ್ಬ ಇನ್ನೊಬ್ಬನ ಹತ್ರ ಕೆಲ್ಸಕ್ಕೆ ಸೇರ್ಕೋತಾನೆ, ಅವನು ಹೇಳ್ತಾನೆ ನಿನಗಿಷ್ಟು ಸಂಬಳ ಕೊಡ್ತೀನಿ, ನೀನು ಬೆಳಗ್ಗೆ ಇಷ್ಟೊತ್ತಿಗೆ ಬರಬೇಕು, ಸಂಜೆ ಇಷ್ಟೊತ್ತವರೆಗೂ ಕೆಲಸ ಮಾಡಬೇಕು. ಸರಿ ಅಂತ ಇವನು ಒಪ್ಕೊಂಡ, ಅವನು ಸಂಬಳ ಕೊಡ್ತಾ ಇದ್ದಾನೆ. ಈಗ ಇವನು ಬೆಳಗ್ಗೆ ಅಷ್ಟೊತ್ತಿಗೆ ಸರಿಯಾಗಿ ಅಲ್ಲಿ ಇರಬೇಕು. ನೋಡಿ, ಇದು ಇವನ್ ಕರ್ತವ್ಯ. ಸಂಜೆ ಅಷ್ಟೊತ್ತಾಗೋವರೆಗೂ ಅವನು ಕೆಲಸ ಮಾಡಲೇಬೇಕು, ಕರ್ತವ್ಯ. ಮಧ್ಯದಲ್ಲಿ ಬರುವಂತಹ ಅಡಚಣೆಗಳು ಇನ್ನೊಂದು ಮತ್ತೊಂದು ಏನೆಲ್ಲ ಇದ್ರೂ ಕೂಡ ಅದನ್ನು ಸಹಿಸ್ಕೋಬೇಕು, ಇದು ಇವನ ವಿಧಿ. ಹಾಗೆ ಅವನು ಸೇವೆ ಮಾಡಿಸ್ಕೊಂಡ್ಮೇಲೆ ಇವನ ಕೈಯಲ್ಲಿ ಅವನಿಗೆ ಸರಿಯಾಗಿ ಸಂಬಳ ಕೊಡೋದು ಅವನ ಕರ್ತವ್ಯ ಆಗತ್ತೆ. ಇವನು ಸಮಯಕ್ಕೆ ಸರಿಯಾಗಿ ಹೋಗಿ ಕೆಲಸ ಮಾಡೋದು ಇವನ್ ಕರ್ತವ್ಯ. ಕೆಲಸ ಮಾಡಿಸ್ಕೊಂಡ್ಮೇಲೆ ಸಂಬಳ ಕೊಡಬೇಕಾಗಿರೋದು ಅವನ ಕರ್ತವ್ಯ. ನೋಡಿ, ಇಬ್ಬರಿಗೂ ಇದೆ ಕರ್ತವ್ಯ. ಹೀಗೆ ಈ ಋಣಾನುಬಂಧ ಅನ್ನೋದು ಜಗತ್ತಿನಲ್ಲಿ ಕರ್ತವ್ಯಗಳ ರೂಪದಲ್ಲಿ ಬಂಧಿಸಿದೆ. ಇದನ್ನೇ ಭಗವದ್ಗೀತೆಯ 15ನೇ ಅಧ್ಯಾಯದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹೇಳಿದ್ದು, ಋಣಾನುಬಂಧೀನಿ ಮನುಷ್ಯ ಲೋಕೆ.
ಇಡೀ ಮನುಷ್ಯ ಲೋಕ, ಇಲ್ಲಿ ಅವರು ಇವರು ವರ್ಣಾಶ್ರಮ ಜಾತಿ ಇನ್ನೊಂದು ಮತ್ತೊಂದು ಇದ್ಯಾವುದೂ ಇಲ್ಲ, ಎಲ್ಲ ಮನುಷ್ಯರಿಗೂ. ಇನ್ನೂ ಸ್ಪಷ್ಟವಾಗಿ ಹೇಳೋದಾದ್ರೆ ಇಲ್ಲಿ ಪ್ರಾಣಿ ಪಕ್ಷಿಗಳು ಎಲ್ಲ ಸೇರ್ಕೊಳ್ಳುತ್ತೆ. ಅದನ್ನ ನಾವು ಮುಂದೆ ನೋಡೋಣ ಹೇಗೆ ಇದಕ್ಕೆ ಸಂಬಂಧ ಇರುತ್ತೆ ಅಂತ. ಪ್ರಾಣಿಗಳ ಜೊತೆನೂ ಏನ್ ಸಂಬಂಧ ಇವ್ರದ್ದು? ಪ್ರಾಣಿಗಳಿಗೆ ಇವ್ರಿಗೇನ್ ಕರ್ತವ್ಯ? ಪ್ರಾಣಿಗಳ ಹತ್ರ ಯಾರು ಸಾಲ ಮಾಡ್ತಾರಂದ್ರೆ, ಇವ್ರು ಸಾಲ ಮಾಡಿದಾಗ ಅವ್ರು ಪ್ರಾಣಿಗಳಾಗಿದ್ರು ಮನುಷ್ಯರಾಗಿದ್ರು ಅದು ಬೇರೆ ಪ್ರಶ್ನೆ. ಒಂದು ಪ್ರಾಣಿಯಿಂದ ಇವರು ಏನೋ ಪಡ್ಕೊಂಡ್ರು. ಉದಾಹರಣೆಗೆ ಒಂದು ಹಸುವಿನಿಂದ ಹಸು ಸಾಕಿದ್ರು, ಹಸುವಿಂದ ಇವರು ಹಾಲು ಪಡ್ಕೊಂಡ್ರು. ಇವರು ಹಸುವಿಗೆ ಹುಲ್ಲು ಇತ್ಯಾದಿ ನೋಡೋದು, ರಕ್ಷಣೆ ಕೊಡೋದು ಇವ್ರ ಕರ್ತವ್ಯ ಆಗಿರುತ್ತೆ. ಆ ಹಸು ಹಾಲು ಕೊಡ್ತಾ ಇದೆ, ಕರು ಕೊಟ್ಟಿದೆ, ಆ ಕರು ಬೆಳೆಯುತ್ತೆ, ಹೀಗೆ ಎಲ್ಲ ಮುಂದುವರಿತಾ ಇದೆ. ಈಗ ಈ ಹಸು ಇವ್ರ ಮನೇಲೇ ಯಾಕಿರ್ಬೇಕಾಗಿತ್ತು? ಸಂತೆಗೆ ಹೋದ್ರು ಒಂದು ಹಸು ತಗೊಂಬಂದ್ರು, ಅಥವಾ ಯಾರೋ ದಾನ ಕೊಟ್ರು, ಹೇಗೋ ಒಂದು ಸಿಕ್ತು. ಅದೇ ಹಸು ಯಾಕೆ ಇವ್ರ ಮನೆಗೆ ಬಂತು ಅಂದಾಗ, ಆ ಹಸುವಿನಲ್ಲಿರೋ ಜೀವಾತ್ಮ ಹಿಂದಿನ ಜನ್ಮದಲ್ಲಿ ಇವರಿಗೆ ಋಣ ಮಾಡಿರುತ್ತೆ. ಇಲ್ಲಿ ಹಸುವಿನಲ್ಲಿರೋ ಜೀವಾತ್ಮನೇ ಹೆಚ್ಚು ಋಣ ಮಾಡಿರೋದು, ಸಾಲ ಮಾಡಿರೋದು. ಸಾಲ ತೀರ್ಸಕ್ಕಾಗಿ ಆ ಹಸು ಇವ್ರ ಮನೆಗೆ ಬಂದು ಹಾಲು ಕೊಡ್ತಾ ಇದೆ. ಹಾಲು ಕೊಡುತ್ತೆ, ಕರು ಕೊಡುತ್ತೆ, ಈ ತರ. ಇವರು ಅದು ಕೊಟ್ಟೆಗೆ ಹಾಕ್ಲೇಬೇಕು, ಹಾಕ್ತಾ ಇದ್ದಾರೆ. ಅದೇ ತರ ಯಾರೋ ಒಬ್ಬ ಎಷ್ಟೋ ವರ್ಷಗಳು ಹಿಂದೆ ನಾವೆಲ್ಲ ನೋಡ್ತಾ ಇದ್ವಿ, ಜೀತದ ಆಳು ಅಂತೆಲ್ಲ ಹೇಳೋರು. ಇಡೀ ಜೀವನ ಅವರು ಒಂದು ಮನೆಯಲ್ಲಿ, ದೊಡ್ಡ ಮನೆಯಲ್ಲಿ, ಯಾರೋ ಧನವಂತರ ಮನೆಯಲ್ಲಿ ಕೆಲಸ ಮಾಡ್ಕೊಂಡೇ ಕಾಲ ಕಳೆದ್ಬಿಡೋರು, ಜೀವನ ಕಳೆದವರು. ಹಿಂದಿನ ಸಾಲ ಅವ್ರದ್ದು ಬಹಳ ಇದ್ದಿದ್ರಿಂದ ಅದು ಎಲ್ಲೋ 5 ವರ್ಷ 10 ವರ್ಷಕ್ಕೆ ಮುಗಿಲಿಲ್ಲ, 20 ವರ್ಷವೋ 30 ವರ್ಷವೋ 40 ವರ್ಷವೋ ಇಡೀ ಜೀವನವೋ ಅವರಲ್ಲೇ ಸೇವೆ ಮಾಡಿ ಜೀವನ ಕಳೆದ್ಬಿಟ್ರು. ಈ ತರ ಉದಾಹರಣೆಗಳು ಪುರಾಣಗಳಲ್ಲಿ ಬಹಳಷ್ಟಿದೆ. ಹಾಗೆ ಎತ್ತು, ಈಗ ಸಾಲ ಮಾಡಿದ್ರು ಸಾಲ ತೀರ್ಸಿಲ್ಲ, ಎಲ್ಲಿ ಹೋಯ್ತದೋ? ಅವರು ಮುಂದಿನ ಜನ್ಮದಲ್ಲಿ ಯಾವುದೋ ಒಂದು ಪ್ರಾಣಿಯಾಗಿ, ಹಸುವಾಗೋ ಎತ್ತಾಗೋ, ಹಿಂದೆ ನಾವು ಗಮನಿಸೋ ಹಾಗೆ ಕುದುರೆ ಗಾಡಿಗಳಲ್ಲಿ ಪ್ರಯಾಣ ಮಾಡೋರು, ಅದ್ರ ಬೆನ್ನ ಮೇಲೆ ಕುತ್ಕೊಂಡು ಸವಾರಿ ಮಾಡೋರು. ತುಂಬಾ ಅವಶ್ಯಕತೆ ಇರುವಂತ ಪ್ರಾಣಿಯಾಗಿರ್ತಾ ಇತ್ತದು ಕುದುರೆ. ಹಾಗೆ ಇವತ್ತಿಗೂ ಇದೆ. ಒಂಟೆ ಆಗ್ಬೋದು, ಆನೆ ಆಗ್ಬೋದು, ಹೀಗೆ ಹಲವಾರು ಪ್ರಾಣಿಗಳು, ಕತ್ತೆ ಆಗ್ಬೋದು. ಅಗಸರಿಗೆ ಕತ್ತೆ ಬಹಳ ಅವಶ್ಯಕತೆ ಇದೆ. ಇವೆಲ್ಲ ಕೂಡ ಪಶುಗಳು, ಪಶು ಋಣ. ಋಣ ಪಶುಗಳ ರೂಪದಲ್ಲಿ ಅದು ಉಡ್ಡಿ ತೀರಿಸ್ತಾ ಇದೆ. ಹಾಗೆ ಪತ್ನಿ, ಇಡೀ ಜೀವನ ಒಂದು ಮನೆಗೆ ಹೋಗಿ ಮದುವೆ ಮಾಡಿಕೊಟ್ಬಿಡ್ತಾರೆ. ಆ ಹುಡುಗಿ ಅವ್ರ ಮನೆಗೆ ಸೊಸೆಯಾಗಿ ಹೋಗಿ ಇಡೀ ಜೀವನ ಆಕೆ ಗಂಡನ ಸೇವೆ, ಅತ್ತೆ ಮಾವಂದ್ರ ಸೇವೆ, ಆ ಮನೆಯಲ್ಲಿ ಬಂಧುಗಳ ಸೇವೆ, ಅವ್ರ ಸೇವೆ, ಇವ್ರ ಸೇವೆ ಮಾಡ್ಕೊಂಡೇ ಆಕೆಯ ಜೀವನ ಬಹುಶಃ ಅಲ್ಲೇ ಮುಗಿದೋಗುತ್ತೆ. ಯಾಕೆಂದ್ರೆ ಹಿಂದೆ ಋಣ ಇತ್ತು, ಅವರಲ್ಲೇ ಗಂಟು ಬೀಳ್ತಾರೆ, ಅಲ್ಲೇ ಸೇವೆ ಮಾಡ್ತಾ ಇಡೀ ಜೀವನ ಕಳೆದ್ಬಿಡ್ತಾರೆ. ಪಶು ಆಯ್ತು, ಪತ್ನಿ ಆಯ್ತು, ಸುತ, ಮಕ್ಕಳು. ಈ ಮಕ್ಕಳಲ್ಲಿ ವಿಶೇಷ ಏನು ಅಂದ್ರೆ, ಸಾಲ ಕೊಟ್ಟಿರೋರು ಮಕ್ಕಳಾಗಿ ಹುಟ್ಟುತ್ತಾರೆ. ಸಾಲ ತಗೊಂಡವ್ರಿಗಿಂತ, ಸಾಲ ತಗೊಂಡವರು ಸಾಮಾನ್ಯವಾಗಿರಲ್ಲ, ಅವರು ಬೇರೆ ರೂಪದಲ್ಲಿ ಬಂದಿರ್ತಾರೆ. ಮಕ್ಕಳ ರೂಪದಲ್ಲಿ ಬಂದಾಗ ಸಾಲ ಕೊಟ್ಟಿರೋರು, ಇವ್ರಿಗೆ ಕೊಟ್ಟಿರ್ತಾರಲ್ಲ, ಇವ್ರು ತೀರ್ಸಿರಲ್ಲ, ಇವ್ರ ಹೊಟ್ಟೆಯಲ್ಲಿ ಮಕ್ಕಳಾಗಿ ಹುಟ್ಟುಬಿಡ್ತಾರೆ. ಮಕ್ಕಳಾಗಿ ಹುಟ್ಟಿ ಅವರಿಂದ ಬಡ್ಡಿ ಸಹಿತವಾಗಿ ಇನ್ನು ಹೆಚ್ಚಿನ ಇದರಲ್ಲಿ ಇವರು ಅವರಿಂದ ತಗೋತಾರೆ. ಇದೇ ಕಾರಣಕ್ಕೆ ಇವರು ಕಷ್ಟಪಟ್ಟು ದುಡ್ದಿದ್ದು, ಕೂಡಿಟ್ಟಿದ್ದು, ಮನೆ ಕಟ್ಟಿದ್ದು,
ಇನ್ನೊಂದು ಮತ್ತೊಂದು ಎಲ್ಲವನ್ನು ಕೂಡ ಅವ್ರಿಗೆ ಕೊಟ್ಟು ಹೋಗ್ತಾರೆ. ಅವ್ರ ಹೆಸರಿಗೆ ಬರೆದ್ಬಿಟ್ಟು ಅವ್ರಿಗೆ ಕೊಟ್ಬಿಟ್ಟು ಹೋಗ್ತಾರೆ. ಯಾಕೆ ಈ ರೀತಿ ಭಗವಂತ ಒಂದು ವ್ಯವಸ್ಥೆ ಮಾಡಿದ್ದಾನೆ? ಕರ್ಮಾನುಬಂಧೀನಿ ಮನುಷ್ಯ ಲೋಕೆ. ಇದು ಜನಸಾಮಾನ್ಯರಿಗೆ ಅರ್ಥ ಆಗಲ್ಲ. ಯಾಕೆ ಅರ್ಥ ಆಗಲ್ಲ ಅಂದ್ರೆ ಅದಕ್ಕೊಂದು ಕಾರಣ ಇದೆ. ಅದನ್ನ ಮೋಹ ಅಂತ ಕರೀತಾರೆ. ಒಂದು ಅರ್ಥದಲ್ಲಿ ಮೋಹ ಅಂದ್ರೆ ಭ್ರಮೆ ಅಥವಾ ಕತ್ತಲು ಅಂತಾನು ಅರ್ಥ ಬರುತ್ತೆ. ಅಂದ್ರೆ ಅಜ್ಞಾನದ ಒಂದು ಪ್ರತಿರೂಪ ಅದು. ಏನು ಸರಿಯಾಗಿ ಕಾಣ್ತಾ ಇಲ್ಲ, ಅರ್ಥ ಆಗ್ತಾ ಇಲ್ಲ, ಆ ಸ್ಥಿತಿಯನ್ನ ಮೋಹ ಅಂತ ಕರೀತಾರೆ. ಈ ಮೋಹ ಇರೋದ್ರಿಂದ ಏನು ಅರ್ಥ ಆಗ್ತಾ ಇಲ್ಲ. ಯಾಕೆ ಇಂಥವರೇ ಮಕ್ಕಳಾಗಿ ಹುಟ್ಟಿದ್ರು? ಅವರು ಒಳ್ಳೆಯವರು ಇರ್ತಾರೆ, ಕೆಟ್ಟವರು ಇರ್ತಾರೆ. ಅದರಲ್ಲಿ ಬೇರೆ ಬೇರೆ ವಿಧ ಇದೆ, ಅದನ್ನ ನಾವು ಮುಂದೆ ನೋಡೋಣ. ಈಗ ಋಣ ಅಂದ್ರೇನು, ಇದು ಹೇಗೆ ಬಂಧನ ಆಗಿದೆ, ಈ ಬಂಧನ ಯಾವ ರೂಪದಲ್ಲಿದೆ, ಇದು ಜನಸಾಮಾನ್ಯರ ಜೀವನದಲ್ಲಿ ನಡೀತಾನೆ ಇದೆ. ಇದಕ್ಕೆ ಹೊರತಾಗಿರೋರು ಅತಿ ಆಶ್ರಮ ಅಂತ. ಅತ್ಯಾಶ್ರಮ ಅಂದ್ರೆ ಸನ್ಯಾಸಾಶ್ರಮ. ಯಾವಾಗ ಎಲ್ಲ ವಿಧವಾದ ಋಣಗಳಿಂದ ಮುಕ್ತರಾಗ್ತಾರೋ ಆ ಕೊನೇ ಜನ್ಮ, ಅಥವಾ ಶಾಸ್ತ್ರೋಕ್ತವಾಗಿ ಹೇಳೋದು, ಹಾಗಂತ ಎಲ್ಲ ದೀಕ್ಷೆ ತಗೊಂಡವ್ರದೆಲ್ಲ ಮುಗ್ದೋಗಿದೆ ಅನ್ನೋ ಅರ್ಥ ಬರಲ್ಲ. ಆಗಿನ ಕಾಲಕ್ಕೆ ಶಾಸ್ತ್ರೋಕ್ತವಾಗಿ ಹಾಗಿರ್ತಾ ಇತ್ತು. ಈಗ ಪರಿಸ್ಥಿತಿ ಸ್ವಲ್ಪ ವಿಭಿನ್ನವಾಗೇ ಇದೆ. ಅಂದ್ರೆ ಈ ಎಲ್ಲ ತರದ ಋಣಗಳಿಂದ ಮುಕ್ತರಾದ ಮೇಲೆ ಅವರಿಗೆ ಸನ್ಯಾಸ ಯೋಗ ಪ್ರಾಪ್ತಿಯಾಗುತ್ತೆ. ಸನ್ಯಾಸ ಅಂದ್ರೆ ನೋಡಿ, ಸರ್ವ ಸಂಘ ಪರಿತ್ಯಾಗ. ಬರೀ ತ್ಯಾಗ ಅಲ್ಲ, ಅದು ಪರಿತ್ಯಾಗ. ಪರಿ ಅಂದ್ರೆ ವಿಶೇಷವಾಗಿ ಅಥವಾ ಚೆನ್ನಾಗಿ, ಶಾಶ್ವತವಾಗಿ ತ್ಯಜಿಸಿದವರು. ಯಾವುದನ್ನ? ಸಂಘ, ಅಟ್ಯಾಚ್ಮೆಂಟ್ ಅಂತ. ಸಂಘವೇ ಇಲ್ಲದೆ ಇದ್ಮೇಲೆ ಕರ್ತವ್ಯ ಇಲ್ಲಿದೆ. ಈಗ ತಂದೆ ತಾಯಿ ಮಕ್ಕಳು ಇವ್ರ ನಡುವೆ ಒಂದು ಸಂಘ ಇದೆ, ಸಂಬಂಧ ಇದೆ. ಸಂಘ ಅಟ್ಯಾಚ್ಮೆಂಟು, ಸಂಬಂಧ ಬಂಧನ ಇದೆ. ಅವ್ರು ಇವರು ಕೊಡೋದೋ, ಇವರು ಅವರು ಕೊಡೋದೋ, ಕೊಡೋದು ತಗೊಳ್ಳೋದು ಬಂಧನ ಅಂತೂ ಇದೆ. ಕಮಿಟ್ಮೆಂಟ್ ಇದೆ. ಈ ಕಮಿಟ್ಮೆಂಟೇ ಕರ್ತವ್ಯ. ಕರ್ತವ್ಯ ಇದೆ. ಮಕ್ಕಳು ತಂದೆ ತಾಯಿಗಳ ಸೇವೆ ಮಾಡಬೇಕು, ಅದು ಅವ್ರ ಕರ್ತವ್ಯ. ತಂದೆ ತಾಯಿಗಳು ಮಕ್ಕಳನ್ನ ಪೋಷಣೆ ಮಾಡಿ ರಕ್ಷಣೆ ಮಾಡಿ ಅವ್ರಿಗೇನೇನೋ ವ್ಯವಸ್ಥೆ ಮಾಡಿ ಇವೆಲ್ಲ ಮಾಡೋದು ಅವ್ರ ಕರ್ತವ್ಯ ಆಗಿರುತ್ತೆ. ಹೀಗೆ ಕರ್ತವ್ಯ ಇಬ್ಬರು ಪಾಲಿಗೂ ಬಂದ್ಬಿಡ್ತು. ಈಗ ಯಾಕೆ ಬಂತು? ಸಾಲ ಇವ್ರು ಹೆಚ್ಚಿಗೆ ಕೊಟ್ಟಿದ್ದಾರೋ, ಅವ್ರು ತಗೊಂಡಿದ್ದಾರೋ, ಅಥವಾ ಅವರೇ ಕೊಟ್ಟಿದ್ದಾರೋ, ಇವ್ರು ತಗೊಂಡಿದ್ದಾರೋ, ಇದು ಸ್ಪಷ್ಟವಾಗಿ ಕಾಣದೇ ಇದ್ರು ಒಟ್ನಲ್ಲಿ ಅಲ್ಲಿ ಏನೋ ಒಂದು ವ್ಯವಹಾರ ಅಂತೂ ಇದೆ. ಇದಂತೂ ನಿಶ್ಚಯ ಆಗುತ್ತೆ. ಇಲ್ಲದೆ ಇದ್ರೆ ಅಲ್ಲಿ ಸಂಬಂಧ ಅನ್ನೋದು ಏರ್ಪಡೋದೇ ಇಲ್ಲ. ಪಶುಗಳೊಂದಿಗೆ ಆಗ್ಲಿ, ಪತ್ನಿ ಅಥವಾ ಗಂಡ ಅದಾದ್ರೂ ಆಗ್ಲಿ, ಮಕ್ಕಳಾಗ್ಲಿ, ಸುತ. ಹಾಗೆ ಆಲಯ. ಆಲಯ ಅಂದ್ರೆ ನಾವು ವಾಸ ಮಾಡುವಂತ ಸ್ಥಳ. ನಾವು ಗಮನಿಸ್ತೀವಿ, ಕೆಲವರು ಹುಟ್ಟುತ್ತಾನೆ ಬಹಳ ದೊಡ್ಡ ಮನೆಯಲ್ಲಿ, ಅನುಕೂಲವಾದ ಮನೆಯಲ್ಲಿ ಹುಟ್ಟಿರ್ತಾರೆ. ಅವರಿಗೆ ಹುಟ್ಟಿನಿಂದಲೇ ಎಲ್ಲ ಆಹಾರ, ಬಟ್ಟೆ, ವೈಭೋಗ, ಏನೇನ್ ಬೇಕೋ ಅವಶ್ಯಕತೆಗಳೆಲ್ಲ ಸುಲಭವಾಗಿ ಸಿಕ್ಬಿಡುತ್ತೆ. ವಿದ್ಯಾಭ್ಯಾಸ ಸುಲಭವಾಗಿ ಸಿಗುತ್ತೆ. ಹಾಗೇನೆ ಅವರ ಜೀವನೋಪಾಯಕ್ಕೆ ಏನ್ ಬೇಕೋ ಎಲ್ಲ ವ್ಯವಸ್ಥೆ ಆಗ್ಬಿಡುತ್ತೆ. ಇನ್ ಕೆಲವರು ಮಧ್ಯಮ ವರ್ಗದ ಮನೆಗಳಲ್ಲಿ ಹುಟ್ಟುತ್ತಾರೆ, ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಅಂತ. ಅವರಿಗೆ ತಕ್ಕ ಮಟ್ಟಿಗೆ ಇರುತ್ತೆ, ಇರಕ್ಕೊಂದು ಮನೆ, ಏನೋ ಒಂದು ಉಪಯೋಗಿಸಕ್ಕೆ ಒಂದಷ್ಟು ವಸ್ತುಗಳು, ಜೀವನೋಪಾಯಕ್ಕೆ ಏನ್ ಬೇಕೋ ತಕ್ಕ ಮಟ್ಟಿಗೆ ಇದೆ. ಆದ್ರೆ ಅವರು ದುಡಿಬೇಕಾಗತ್ತೆ. ಸುಮ್ಮನೆ ಕೂತ್ರೆ ಜೀವನ ನಡೆಯಲ್ಲ. ತಂದೆ ತಾಯಿ ದುಡಿತಾ ಇದ್ದಾರೆ, ಇವರು ದೊಡ್ಡವರಾದ್ಮೇಲೆ ಇವರು ದುಡಿತಾರೆ, ಕೆಲ್ಸಕ್ಕೆ ಹೋಗ್ತಾರೆ, ಸಂಬಳ ತಗೊಂಡ್ಬರ್ತಾರೆ, ಅದರಲ್ಲಿ ಜೀವನ ಮಾಡ್ತಾರೆ. ಇನ್ ಕೆಲವರು ನಾವು ನೋಡ್ತೀವಿ, ಅದೂ ಇದೆ ಸಮಾಜದಲ್ಲಿ, ತೀರಾ ಬಡ ಕುಟುಂಬದಲ್ಲಿ, ಗುಡಿಸ್ಲಲ್ಲೋ, ತುಂಬಾ
ದಾರಿದ್ರ್ಯದಲ್ಲಿ ಹುಟ್ಟಿರ್ತಾರೆ. ಹುಟ್ಟುವಾಗಲೇ ದರಿದ್ರರ ಮನೆಯಲ್ಲೇ ಹುಟ್ಟುಬಿಟ್ಟಿದ್ದಾರೆ. ಈಗ ಅವರಿಗೆ ಸರಿಯಾಗಿ ಬಟ್ಟೆ ಇಲ್ಲ, ಆಹಾರ ಇಲ್ಲ, ವಿದ್ಯಾಭ್ಯಾಸಕ್ಕೂ ವ್ಯವಸ್ಥೆ ಇಲ್ಲ, ಕಷ್ಟ ಅಂದ್ರೆ ಯಾರು ಸಹಾಯ ಮಾಡೋರಿಲ್ಲ, ಮತ್ತೆ ಬೇರೆ ಬೇರೆ ಅನಾನುಕೂಲಗಳು ಹೀಗೆಲ್ಲ ಇದೆ. ಈ ಮೂರು ತರದ್ದನ್ನ ನಾವು ನೋಡ್ತೀವಿ. ಅದನ್ನೇ ಸಮಾಜದಲ್ಲಿ ಕ್ಲಾಸ್ ಅಂತ ಕರೆದಿದ್ದಾರೆ. ಮಿಡ್ಲ್ ಕ್ಲಾಸು, ಲೋಯರ್ ಕ್ಲಾಸು, ಇನ್ನು ಸ್ವಲ್ಪ ಅಪ್ಪರ್ ಮಿಡ್ಲ್ ಕ್ಲಾಸು, ಹೈಯರ್ ಕ್ಲಾಸು ಅಂತ ಈ ತರ ಎಲ್ಲ ಒಂದಷ್ಟು ಸ್ಟ್ಯಾಂಡರ್ಡ್ನ ಮಾಡಿದ್ದಾರೆ, ಹಂತಗಳು. ಯಾಕೆ ಮಾಡಿದ್ರು ಅಂದ್ರೆ ಅವರವರ ಕರ್ಮಕ್ಕನುಸಾರವಾಗಿ ಅವರವರಿಗೆ ಕರ್ತವ್ಯಗಳು ಅಲ್ಲಲ್ಲೇ ವಿಧಿಸಿದೆ, ಅವರೊಂದಿಗೆ ವಿಧಿಸಿದೆ. ಇದು ಬಹಳ ಗಹನವಾದ್ದು. ಗಹನ ಕರ್ಮಣೋ ಗತಿಹಿ. ಹಾಗಂತ ಅರ್ಥ ಮಾಡ್ಕೊಳಕ್ ಆಗಲ್ಲ, ತುಂಬಾ ಕಷ್ಟ ಅಂತೆ, ಅರ್ಥವೇ ಆಗಲ್ವಂತೆ ಅಂತಲ್ಲ, ಅರ್ಥ ಆಗತ್ತೆ. ಆದ್ರೆ ತುಂಬಾ ಸೂಕ್ಷ್ಮತೆ ಅಂತೂ ಬೇಕು. ಬಡತನದಲ್ಲಿ ಕೂಡ ವಿಧ ವಿಧವಾಗಿದೆ. ಕೆಲವರು ಬಡತನದಲ್ಲಿ ಹುಟ್ಟಿದ್ರೂ ಬಡವರಾಗೇ ಇರಲ್ಲ, ಆಮೇಲೆ ಅವರಿಗೆ ಸ್ವಲ್ಪ ಅನುಕೂಲ, ಸಿರಿತನ ಬರುತ್ತೆ. ಕೆಲವರು ಸಿರಿತನದಲ್ಲಿ ಹುಟ್ಟಿದ್ರು ಕೊನೆಯವರೆಗೂ ಸಿರಿತನದಲ್ಲಿ ಇರಕ್ಕಾಗಲ್ಲ, ಅದು ಯಾವುದೋ ಕಾರಣದಿಂದ ಎಲ್ಲ ಕಳ್ಕೊಂಡು ಬಡತನಕ್ಕೆ ಬರ್ತಾರೆ. ಹೀಗೆ ಇವೆಲ್ಲ ಕೂಡ ಪ್ರತಿಯೊಂದು ಕೊನೆಗೆ ನಾವು ಬರುವಂತ ವಿಚಾರ ಋಣಾನುಬಂಧೀನಿ ಮನುಷ್ಯ ಲೋಕೆ. ಕರ್ಮ ಋಣ, ಕರ್ಮದಿಂದಲೇ ಋಣ ಆಯಿತು. ಈಗ ಋಣವನ್ನ ತೀರ್ಸಕ್ ಕರ್ಮ ಮಾಡಬೇಕು. ನೋಡಿ, ಇದೊಂದು ಚಕ್ರ. ಇದನ್ನ ಶಾಸ್ತ್ರದಲ್ಲಿ ವಿಷವರ್ತುಲ ಅಂತ ಕರೀತಾರೆ. ವರ್ತುಲ ಅಂದ್ರೆ ಸುತ್ತೋದು ಅಂತ, ಒಂದು ಚಕ್ರ. ಏನೋ ಒಂದು ಆಸೆ ಪಟ್ರು, ಇದು ಎಲ್ಲಿಂದ ಶುರು ಆಯ್ತು, ಇದ್ರ ಮೂಲ ಯಾವುದು ಅಂತ ಕೆಲವರಿಗೆ ಪ್ರಶ್ನೆ ಬರುತ್ತೆ, ಕುತೂಹಲ. ನಾವು ಯಾಕೆ ಸಾಲ ಮಾಡಕ್ ಹೋದ್ವಿ? ಸಾಲ ಅಂದ್ರೆ ದುಡ್ಡು ಕೊಟ್ಟು ತಗೊಳ್ಳೋದು ಅಂತ ಅಷ್ಟಕ್ಕೆ ಸಾಲ ಅಲ್ಲ, ಇನ್ನೊಬ್ಬರಿಂದ ಸೇವೆ ಮಾಡಿಸ್ಕೊಂಡಿದ್ದು. ಹಾಗೆ ಇನ್ನೊಬ್ಬರ ವಸ್ತುವನ್ನ ಆಸೆ ಪಟ್ಟು ತಗೊಂಡಿದ್ದೋ ಕಿತ್ಕೊಂಡಿದ್ದೋ ಏನೋ ಆಗೋಗಿದೆ, ಅದು ಕರ್ಮಾನುಬಂಧಿ ಆಗೋಯ್ತು. ಆಮೇಲೆ ಇನ್ನೊಬ್ಬರಿಂದ ಕೇಳಿ ಪಡ್ಕೊಂಡಿದ್ದು ಕೊಡದೆ ಇದ್ಬಿಟ್ಟಿದ್ದು. ಕೇಳಿ ತಗೊಂಡ್ರು, ಕೊಡ್ಲಿಲ್ಲ, ವಾಪಸ್ ಕೊಡ್ಲಿಲ್ಲ. ಇನ್ನೊಂದು ತರ ಇದೆ, ಅದೇನು ಅಂದ್ರೆ ಅವಶ್ಯಕತೆಗಿಂತ ಹೆಚ್ಚಿಗೆ ತಗೊಂಡಿದ್ದು. ಇವರು ಕರ್ಮನು ಮಾಡಿದ್ದಾರೆ, ಅಷ್ಟೇ ತಗೋಬೇಕಾಗಿತ್ತು. ಈಗ ಉದಾಹರಣೆಗೆ ಯಾರೋ ಕೆಲಸ ಮಾಡಿದ್ರು, ಕೆಲಸ ಸರಿಯಾಗಿ ಮಾಡಿಲ್ಲ, ದುಡ್ಡು ಮಾತ್ರ ಜಾಸ್ತಿ ತಗೊಂಡ್ಬಿಟ್ಟಿದ್ದಾರೆ ಅವ್ರ ಹತ್ರ. ಅವಾಗೇನಾಯ್ತು, ಇವರ ಋಣ ಅವ್ರ ಮೇಲೆ ಬಂತು. ಅವ್ರು ಏನೋ ಕೊಟ್ಬಿಟ್ರು, ಇವ್ರು ತಗೊಂಡ್ಬಿಟ್ರು. ತಗೊಂಡಿದ್ದಾಯ್ತು, ಅವರು ಮರ್ತು ಬಿಟ್ಟಿದ್ದಾರೆ, ಇವರು ತಗೊಂಡು ಖರ್ಚು ಮಾಡಿಬಿಟ್ರು. ಆದ್ರೆ ಪ್ರಕೃತಿ ಸುಮ್ಮನೆ ಬಿಡಲ್ಲ. ಕೊಟ್ಟವನು ಮರ್ತೋಗಿರ್ಬೋದು, ಅಥವಾ ಹೋಗ್ಲಿ ಬಿಡು ಅಂತ ಬಿಟ್ಬಿಟ್ಟಿರ್ಬೋದು, ತಗೊಂಡವನು ಅದನ್ನು ಉಪಯೋಗಿಸ್ಬಿಟ್ಟಿರ್ಬೋದು. ಆದ್ರೆ ಲೆಕ್ಕ ಮಾತ್ರ ಉಳಿದ್ಬಿಡುತ್ತೆ. ಇವನು ಮಾಡಿದ ಕರ್ಮ ಎಷ್ಟು, ತಗೊಂಡಿದ್ದೆಷ್ಟು. ಹಾಗೆ ವಸ್ತುವನ್ನ ಮಾರಾಟ ಮಾಡಬೇಕಾದ್ರೆ ವ್ಯಾಪಾರ, ಆ ವಸ್ತುವಿನ ಬೆಲೆಗಿಂತ ಹೆಚ್ಚಿನ ಬೆಲೆಯನ್ನ ತಗೊಂಡ್ರೆ ಅಲ್ಲಿ ಋಣ ಆಗೋಯ್ತು. ಅಥವಾ ಕಡಿಮೆ ಬೆಲೆ ಕೊಟ್ಬಿಟ್ರೆ, ಇವನು ಕೊಡೋನು ಅವನಿಗೆ ಕೊಡ್ಬೇಕಾಗಿರೋದನ್ನ ಏನೋ ಏಮಾರಿಸ್ಬಿಟ್ಟು ಕಡಿಮೆ ಕೊಡು ಅಂತ ಏನೋ ವಾದ ಮಾಡಿ ಏನೋ ಮಾಡಿ ವಸ್ತು ತಗೊಂಡಿದ್ದಾನೆ, ಸರಿಯಾದ ಬೆಲೆ ಅವನು ಕೊಟ್ಟಿಲ್ಲ. ಅಥವಾ ಕೊಡೋನು ಸಾಮಾನ್ಯ ವಸ್ತು ಕೊಟ್ಟು ಹೆಚ್ಚಿನ ದುಡ್ಡು ತಗೊಂಡಿದ್ದಾನೆ. ಎರಡೂ ತರ ಇದೆ ಸಮಾಜದಲ್ಲಿ, ಎರಡೂ ತರ ನಡೀತಾ ಇದೆ. ಹೀಗೆ ಇದು ಲೆಕ್ಕ ಹಾಕ್ತಾ ಹೋದ್ರೆ ಬಹಳ ಇದೆ. ಆದ್ರೆ ಇದು ತಿಳ್ಕೋಬೇಕಾಗಿದೆ. ಈಗ ಯಾಕೆ ತಿಳ್ಕೋಬೇಕು ನಾವು ಇದನ್ನ? ಈ ಸಿದ್ಧಾಂತವನ್ನ, ಕರ್ಮ ಸಿದ್ಧಾಂತ, ಋಣಾನುಬಂಧ, ಇವೆಲ್ಲ ಯಾಕೆ ತಿಳ್ಕೋಬೇಕು ಅಂದ್ರೆ ಇಡೀ ಜೀವನ ನಿಂತಿರೋದೇ ಇದ್ರ ಮೇಲೆ. ನಮಗೆ ಎಷ್ಟು ಕಾಲ ಋಣ ಇರುತ್ತೋ
ಅಷ್ಟೇ ಕಾಲ ಒಂದು ಆಲಯ, ಒಂದು ಊರು, ಒಂದು ಮನೆ ಅಲ್ಲಿರಕ್ಕೆ ಸಾಧ್ಯ. ಒಂದು ದಿನ ಕೂಡ ಹೆಚ್ಚಿಗೆ ಇರಕ್ಕಾಗಲ್ಲ. ಕೆಲವರು ಸಾಕು ಹೋಗ್ಬೇಕು ಅನ್ನೋ ಪ್ರಯತ್ನ ಮಾಡ್ತಾ ಇದ್ರು, ಹೋಗಕ್ಕಾಗೋದೇ ಇಲ್ಲ, ಅಲ್ಲೇ ಇರ್ತಾರೆ. ಕೆಲವ್ರು ಬಿಟ್ಬಿಡೋಣ ಬಿಟ್ಬಿಡೋಣ ಅಂತ 100 ಸರಿ ಅಂದ್ಕೊಂಡ್ರು, ಅವ್ರು ಬಿಡಕ್ಕಾಗಲ್ಲ, ಇವ್ರನ್ನ ಬಿಡಕ್ಕಾಗಲ್ಲ. ಕೆಲವ್ರದ್ದು ಚೆನ್ನಾಗೇ ಇರ್ತಾರೆ, ಇದ್ದಕ್ಕಿದ್ದ ಹಾಗೆ ತುಂಡಾಗ್ಬಿಡುತ್ತೆ ಸಂಬಂಧಗಳು. ಈಗಿನ ಕಾಲಕ್ಕೆ ಹೇಳೋದಾದ್ರೆ ಅದನ್ನ ಡೈವರ್ಸ್ ಅಂತನೋ, ಅಥವಾ ಜಗಳ ಆಡ್ಕೊಂಡು ದೂರ ಆದ್ರು ಅಂತನೋ, ಅಣ್ಣ ತಮ್ಮಂದ್ರು ಅಂತನೋ, ಏನೋ ಒಂದು ಕಾರಣಕ್ಕೆ ದೂರ ಆಗ್ಬಿಟ್ರು, ಋಣ ಮುಗೀತು ಅಂತ ಅರ್ಥ. ಸ್ನೇಹಿತರ ನಡುವೆ ಆಗ್ಬೋದು, ಸ್ನೇಹಿತರು ಅಂದ್ರೆ ಪರಿಚಯಸ್ಥರು ಅಂತ, ಸ್ನೇಹ ಇಲ್ಲ ಅಲ್ಲಿ. ಹೀಗೆ ಈ ತರ ಸಮಾಜದಲ್ಲಿ ವಿಧ ವಿಧವಾದ ಸಂಬಂಧಗಳು, ವಿಧ ವಿಧವಾದ ಕಾರ್ಯಗಳು, ಕೊಟ್ಟು ತೆಗೆದುಕೊಳ್ಳೋದು, ಹೆಚ್ಚಿಗೆ ತಗೊಳ್ಳೋದು, ಹೆಚ್ಚಿಗೆ ಕೊಟ್ಟಿರೋದು ಅಂದ್ರೆ ಇವ್ರು ಹೆಚ್ಚಿಗೆ ಕೊಡಕ್ ಹೋಗಲ್ಲ, ಅವ್ರು ಕಿತ್ಕೊಂಡಿರ್ತಾರೆ ಇವ್ರ ಹತ್ರ. ಹೀಗೆ ಈ ಋಣಾನುಬಂಧ ಅನ್ನೋದು, ಆಸೆ ಪಟ್ಟರು ಕರ್ಮ ಮಾಡಿದ್ರು, ಕರ್ಮದಲ್ಲಿ ವ್ಯತ್ಯಾಸ ಆಯಿತು, ಅದು ಋಣ ಆಯಿತು. ಋಣವನ್ನ ತೀರ್ಸಕ್ಕೆ ಮತ್ತೆ ಕರ್ಮ ಮಾಡ್ತಾರೆ. ಕರ್ಮ ಅಂದ್ರೆ ಕರ್ತವ್ಯ ಮಾಡ್ತಾರೆ. ಋಣ ತೀರಿಸ್ಬೇಕು ಅಂದ್ರೆ ಕರ್ತವ್ಯ ಮಾಡ್ಬೇಕು. ಮತ್ತೆ ಆ ಕರ್ಮ ಏನಾಗುತ್ತೆ, ಅದು ಸರಿಯಾಗಿ ಆಗಿಲ್ಲ ಅಂದ್ರೆ ಮತ್ತೆ ಅದು ಋಣವಾಗುತ್ತೆ. ಅದು ಡೆಬಿಟ್ ಕ್ರೆಡಿಟ್ ಯಾವ್ದಾರು ಆಗಿರ್ಬೋದು. ಈ ರೀತಿಯಲ್ಲಿ ಕರ್ಮದಿಂದ ಋಣ, ಋಣದಿಂದ ಕರ್ಮ, ಕರ್ಮದಿಂದ ಋಣ, ಋಣದಿಂದ ಕರ್ಮ, ಹೀಗೆ ವರ್ತುಲ ಸುತ್ತುತ್ತಾ ಇರುತ್ತೆ ವಿಧ ವಿಧವಾದ ವ್ಯಕ್ತಿಗಳ ಜೊತೆ. ಇದನ್ನೇ ಕರ್ಮ ಅನುಬಂಧೀನಿ ನೋಡಿ. ಋಣ ಅನುಬಂಧ ರೂಪೇಣ ಪಶುಪತ್ನಿ ಸುತಾಲಯ ಅಂತ ಅಲ್ಲಿ ಕರೆದಿದ್ರೆ, ಭಗವದ್ಗೀತೆಯಲ್ಲಿ ಕರ್ಮ ಅನುಬಂಧೀನಿ ಮತ್ತೆ ಉಪಸರ್ಗ ಸೇರಿಸಿದೆ. ಅದಕ್ಕೆ ಸಂಸ್ಕೃತದ ಸ್ವಲ್ಪ ವ್ಯಾಕರಣ ಗೊತ್ತಿರಬೇಕಾಗುತ್ತೆ, ಸರಿಯಾದ ವ್ಯಾಖ್ಯಾನ ಮಾಡಬೇಕಾಗುತ್ತೆ. ಕರ್ಮಾನುಬಂಧೀನಿ, ಕರ್ಮ ಅನುಬಂಧೀನಿ ಮನುಷ್ಯ ಲೋಕೆ. ಹೀಗಾಗಿ ಈ ಮನುಷ್ಯ ಲೋಕದಲ್ಲಿ ಪ್ರತಿಯೊಂದು ಕರ್ಮ, ಪ್ರತಿಯೊಂದು ಸಂಬಂಧ, ಗುರು ಶಿಷ್ಯರ ಸಂಬಂಧಕ್ಕೂ ಇದು ಅನ್ವಯಿಸುತ್ತೆ. ಗುರು ಶಿಷ್ಯ ಅಂದ್ರೆ ಆಧ್ಯಾತ್ಮಿಕವಾಗಿ ಬೇರೆ ಅರ್ಥ ಇದೆ, ಅದು ಲೌಕಿಕವಾಗಿ ಒಂದು ವಿದ್ಯೆ ಕಲಿಸೋದು, ಕಲ್ತ್ಕೊಳ್ಳೋದು, ಅದಕ್ಕೂ ಅನ್ವಯಿಸುತ್ತೆ. ಹೀಗೆ ಇಡೀ ಜಗತ್ತು, ಪ್ರತಿಯೊಬ್ಬ ಮನುಷ್ಯನ ಜೀವನ ಈ ಕರ್ಮ ಮತ್ತು ಋಣ ಮತ್ತು ಕರ್ಮ ಇವೆರಡರ ಅನುಬಂಧ, ಇವೆಷ್ಟರ ಮಧ್ಯದಲ್ಲೇ ಕರ್ಮ, ಋಣ, ಕರ್ತವ್ಯ, ಮತ್ತೆ ಕರ್ಮ ಮಾಡೋದು, ಮತ್ತೆ ಋಣ ತೀರಿಸೋದು, ಮತ್ತೆ ಕರ್ತವ್ಯ ಮಾಡೋದು, ಹೀಗೆ ಇದರಲ್ಲೇನೆ ಇಡೀ ಜೀವನ ಕಳೀತಾ ಇರುತ್ತೆ. ಇದರಿಂದ ಹೊರಬರುವಂತಹ ತಿಳುವಳಿಕೆ ಜ್ಞಾನಿಗಳಿಗೆ ಮಾತ್ರ ಇರುತ್ತೆ. ಹಾಗಾಗಿ ಶಾಸ್ತ್ರಗಳಲ್ಲಿ ಜ್ಞಾನಕ್ಕೆ ಬಹಳ ಪ್ರಾಮುಖ್ಯತೆಯನ್ನು ಕೊಟ್ಟಿದೆ. ಉದಾಹರಣೆಗೆ ಚಕ್ರವ್ಯೂಹ ಭೇದಿಸುವಂಥದ್ದು ಅರ್ಜುನ, ಕೃಷ್ಣ, ಹಾಗೆ ಭೀಷ್ಮಾಚಾರ್ಯರು, ದ್ರೋಣಾಚಾರ್ಯರು, ಹೀಗೆ ಕೆಲವರಿಗೆ ಮಾತ್ರ ಗೊತ್ತಿತ್ತು ಅಂತ ಹೇಳುತ್ತೆ. ಆದ್ರೆ ಅಭಿಮನ್ಯುಗೆ ಗೊತ್ತಿಲ್ಲ, ಅವನು ಒಳಗೊಟ್ಟದ, ಅವನಿಗೆ ಒಳಗೆ ಹೋಗಕ್ ಗೊತ್ತು, ಹೊರಗೆ ಬರಕ್ ಗೊತ್ತಿಲ್ಲ, ಅರ್ಧ ಕಲ್ತಿದ್ದಾನೆ. ಅಭಿಮನ್ಯುದೇನಾಯ್ತು, ಹೇಗೋ ಚಕ್ರವ್ಯೂಹದಲ್ಲಿ ನುಗ್ಗಿದ್ದೇನೋ ಆಯ್ತು ಒಳಗಡೆ ಮಧ್ಯದವರೆಗೂ, ವಾಪಸ್ ಬರಕ್ ಗೊತ್ತಿಲ್ಲ, ಅಲ್ಲೇ ಸಿಕ್ಕಾಕೊಂಡು ಸತ್ತೋದ. ಅರ್ಜುನನಿಗೆ ಒಳಗೆ ಹೋಗೋದು ಗೊತ್ತು, ಹೊರಗೆ ಬರೋದು ಗೊತ್ತು, ಅವನು ಗೆಲ್ತಾನೆ. ಇದೇ ತರ ಕರ್ಮಭೂಮಿಗೆ ಬಂದ್ಮೇಲೆ ನಾವು ಕರ್ಮ ಮಾಡಲೇಬೇಕು. ಈಗ ರಣರಂಗಕ್ಕೆ ಬಂದ್ರು, ಶತ್ರುವ್ಯೂಹದಲ್ಲಿ ಶತ್ರುಗಳು ಚಕ್ರವ್ಯೂಹವೋ ಇನ್ನೊಂದು ವ್ಯೂಹವೋ ರಚನೆ ಮಾಡಿದ್ದಾರೆ, ಇವ್ರು ಯುದ್ಧ ಮಾಡಲೇಬೇಕು, ವಿಧಿ ಇಲ್ಲ. ಆದರೆ ಆ ವ್ಯೂಹವನ್ನ ಭೇದಿಸುವಂತಹ
ಒಳಗೆ ಹೋಗಿ ಹೊರಗೆ ಬರುವಂತಹ ಜಯಿಸುವಂತಹ ವಿದ್ಯೆ ಇರಬೇಕು ಅವ್ರಿಗೆ. ಇದೊಂದು ವಿದ್ಯೆ. ಆ ವಿದ್ಯೆ ಇಲ್ಲದೇನೆ ಕರ್ಮಕ್ಕೆ ತೊಡಗಿದ್ರೆ ಬಂಧನ ಆಗುತ್ತೆ. ಇದೇ ಕಾರಣಕ್ಕೆ ಯಾ ವಿದ್ಯಾ ಸಾ ವಿಮುಕ್ತಯೇ. ನೋಡಿ, ಇದಿಲ್ಲಿ ಕನೆಕ್ಟ್ ಆಯ್ತು. ಋಣ, ಕರ್ಮ, ಕರ್ತವ್ಯ. ಈಗ ಇದೊಂದು ಹೇಗೋ ಆಗೋಗಿದೆ. ಇದು ಅದು ಯಾವ ಜನ್ಮದಲ್ಲಾಯ್ತೋ, ಎಷ್ಟು ನೂರಾರು ಜನ್ಮಗಳು, ಅದೆಷ್ಟು ಜನ್ಮಗಳ ಹಿಂದೆ ಆಯ್ತೋ, ಈಗ ಆಲ್ರೆಡಿ ಎಲ್ಲ ಎಂಗೇಜ್ ಆಗ್ಬಿಟ್ಟಿದೆ. ಎಂಗೇಜ್ ಅಂದ್ರೆ ಕಮಿಟ್ ಆಗ್ಬಿಟ್ಟಿದೆ. ಬಂಧನ ಆಗೋಗಿದೆ. ಈಗ ಅನುಭವಿಸ್ತಾ ಇರೋದು ಅದನ್ನೇ. ಈಗ ಬಿಡಿಸ್ಕೋಬೇಕು ಅನ್ನೋಂಥ ಇಚ್ಛೆ ಇರೋರಿಗೆ, ಎಲ್ರಿಗೂ ಇಚ್ಛೆ ಇರಲ್ಲ, ಅದು ಒಂದಿದೆ. ಇದರಲ್ಲೇ ನಾವು ಎಷ್ಟು ಚೆನ್ನಾಗಿದ್ದೀವಿ. ಸಾಲ ಕೊಡೋದು, ತಗೊಳ್ಳೋದು, ಅವ್ರು ನಮಗೆ ಕೊಡೋದು, ನಾವು ಅವ್ರಿಗೆ ಕೊಡೋದು, ಎಷ್ಟು ಚೆನ್ನಾಗಿದೆ. ಹುಟ್ಟೋದು, ಸಾಯೋದು ಎಷ್ಟು ಅದ್ಭುತವಾಗಿದೆ. ನಾವು ಮತ್ತೆ ಮತ್ತೆ ಹುಟ್ಟುತ್ತಾ ಇರೋಣ. ಇಲ್ಲಿ ಎಷ್ಟು ತಿಂಡಿಗಳಿದೆ, ಚೆನ್ನಾಗಿ ತಿನ್ಕೊಂಡು ಎಷ್ಟೆಲ್ಲ ನೋಡೋದಕ್ಕಿದೆ ಈ ಲೋಕದಲ್ಲಿ, ಎಷ್ಟೆಲ್ಲ ಸುಖ ಇದೆ. ಇದನ್ನೆಲ್ಲ ಅನುಭವಿಸ್ಕೊಂಡು ಈ ಭೂಲೋಕದಲ್ಲೇ ಮತ್ತೆ ಮತ್ತೆ ಹುಟ್ಟೋಣ, ಆನಂದವಾಗಿ ಆರಾಮಾಗಿರೋಣ ಅಂತ ಭಾವಿಸೋರ ಸಂಖ್ಯೆನೂ ಹೆಚ್ಚಾಗಿದೆ. ಅದರಲ್ಲಿ ಎಲ್ಲರೂ ಹಾಗೆ ಇರಲ್ಲ. ಕೆಲವರಿಗೆ ಸಾಕಾಗಿದೆ. ಮನುಷ್ಯಾಣಂ ಸಹಸ್ರೇಶು. ಅಯ್ಯೋ, ಇದು ಎಷ್ಟು ಕರ್ತವ್ಯ, ಎಷ್ಟು ಮಾಡೋದು, ಎಷ್ಟು ಸರಿ ಹುಟ್ಟೋದು, ಎಷ್ಟು ಸರಿ ಸಾಯೋದು, ಏನಿದೆಲ್ಲ ಸಾಕು ಅಂತ ಕೆಲವ್ರಿಗೆ ಅನಿಸಿದೆ. ಈಗ ಅನ್ನಿಸ್ದವ್ರೆ ಅಧ್ಯಾತ್ಮ ಜ್ಞಾನದಲ್ಲಿ, ಆಧ್ಯಾತ್ಮಿಕ ಸಾಧನೆಯಲ್ಲಿ ತೊಡಗ್ತಾರೆ, ಸತ್ಸಂಗದಲ್ಲಿ ತೊಡಗ್ತಾರೆ, ಜ್ಞಾನ ಪಡ್ಕೊಳ್ಳೋ ಪ್ರಯತ್ನ ಮಾಡ್ತಾರೆ, ಅರ್ಥ ಮಾಡ್ಕೋತಾರೆ, ಕರ್ಮಬಂಧನದಿಂದ ಬಿಡುಗಡೆಯನ್ನು ಹೊಂದುತ್ತಾರೆ. ಕರ್ಮಬಂಧನದಿಂದ ಬಿಡುಗಡೆಯನ್ನು ಹೊಂದದೆ ಮುಕ್ತಿ ಅನ್ನೋದು ಸಾಧ್ಯವೇ ಇಲ್ಲ. ಇದು ನಾವು ಪುರಾಣಗಳಲ್ಲೆಲ್ಲ ಬಹಳಷ್ಟು ನೋಡ್ತೀವಿ. ಹೀಗಾಗಿ ಹೇಗೆ ನಾವು ಇದಕ್ಕೆ ಬಂದ್ವಿ ಅದು ಗೊತ್ತಿಲ್ಲ. ಅನಾದಿ ಕಾಲದಲ್ಲಿ ಆಗೋಗಿದೆ. ಈಗ ಯೋಚನೆ ಮಾಡಬೇಕಾಗಿರೋದು ಹೇಗೆ ಬಂದ್ವಿ ಅಂತಲ್ಲ. ಅದು ಉದಾಹರಣೆ ನಾವು ನೋಡಿದ್ವಿ, ವಿದ್ಯೆಯ ಕೊರತೆ. ಟೋಟಲ್ ಆಗಿ ಹೇಳೋದಾದ್ರೆ ಎಲ್ರಿಗೂ ಅನ್ವಯಿಸೋ ಹಾಗೆ ಜ್ಞಾನದ ಕೊರತೆ, ವಿದ್ಯೆಯ ಕೊರತೆ ಇದ್ದಿದ್ರಿಂದ ಕರ್ಮಭೂಮಿಯಲ್ಲಿ ಹುಟ್ಟಿ ಕರ್ಮ ಮಾಡಿಯೂ ಮಾಡದಂತೆ, ಕರ್ಮ ಬಂಧನಕ್ಕೆ ಒಳಗಾಗದಂತೆ ಕರ್ಮ ಮಾಡೋದನ್ನ ತಿಳ್ಕೊಳ್ಳದೆ ಇಲ್ಲಿ ಇದ್ದಿದ್ದರ ಪರಿಣಾಮವಾಗಿ ಕರ್ಮ ಬಂಧನ ಆಗುತ್ತೆ. ಶ್ರೀರಾಮಕೃಷ್ಣ ಹೇಳ್ತಾರೆ, ಎಣ್ಣೆನ ಹಚ್ಕೊಂಡು ಹಳಸಿನಣ್ಣು ಬಿಡಿಸಿದ್ದಿದ್ರೆ ಆ ಅಂಟೆಲ್ಲ ಮೈಕೈಗೆಲ್ಲ ಅಂಟ್ಕೊಂಡು ಫಜೀತಿ ಆಗ್ತಾ ಇರಲಿಲ್ಲ, ಕಷ್ಟ ಆಗ್ತಾ ಇರಲಿಲ್ಲ. ಎಣ್ಣೆ ಹಚ್ಕೊಳ್ದೇನೆ ಮಾಡಿದ್ದಕ್ಕೆ ಇಷ್ಟೆಲ್ಲ ಕಷ್ಟ ಆಯಿತು. ಹಾಗೆ ಜ್ಞಾನವನ್ನ ಪಡ್ಕೊಂಡು, ವಿದ್ಯೆನ ಪಡ್ಕೊಂಡು, ಅಧ್ಯಾತ್ಮ ವಿದ್ಯೆ ಪಡ್ಕೊಂಡು ಜೀವನ ಮಾಡಿದ್ದಿದ್ರೆ ಕರ್ಮ ಬಂಧನ ಆಗ್ತಾ ಇರಲಿಲ್ಲ. ಇರುವ ಬಂಧನಗಳನ್ನ ಕಳ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇತ್ತು. ಆದರೆ ವಿದ್ಯೆನ ಗಳಿಸಿದನೇ, ಸರಿಯಾಗಿ ಗಳಿಸದೆ, ವಿದ್ಯೆ ಇಲ್ಲದೆ ಆಸೆ ಪಟ್ಟು ಇನ್ನೇನೋ ಗಳಿಸಬೇಕು, ಇನ್ನೇನೋ ಮಾಡಬೇಕು, ಅಥವಾ ಯಾರೋ ಏನೋ ಮಾಡ್ತಾ ಇದ್ದಾರೆ ನಾನು ಮಾಡಬೇಕು ಅಂತ ಅನುಕರಣೆ ಮಾಡಿಕೊಂಡು ಯಾವುದೋ ಒಂದು ಕಾರಣದಿಂದ ಕರ್ಮ ಬಂಧನದಲ್ಲಿ ಸಿಕ್ಕಾಕೊಂಡ್ರು. ಕೆಲವರು ಏನ್ ಮಾಡ್ಬೇಕು ಅಂತ ಗೊತ್ತಿರಲ್ಲ. ಅವಾಗ ಏನ್ ಮಾಡ್ತಾರೆ ಅಂದ್ರೆ, ಅವರು 4 ಜನ ಏನ್ ಮಾಡ್ತಾ ಇದ್ದಾರೋ ಅದನ್ನೇ ನಾವು ಮಾಡ್ಬಿಡೋಣ ಅಂತ, ಅವಶ್ಯಕತೆ ಇಲ್ಲದೆ ಇದ್ರು ಸಾಲ ತಗೊಂಡ್ಬಿಡೋದು. ಏನೋ ಮಾಡೋಣ ಅಲ್ವಾ, ಬೋರ್ ಆಗ್ತಾ ಇದೆ, ಏನ್ ಮಾಡೋದು, ಏನಾದ್ರು ಮಾಡೋಣ ಬಿಸ್ನೆಸ್, ಸುಮ್ಮನೆ ಯಾಕೆ ಮಾಡ್ತೀರಪ್ಪ ಅಂದ್ರೆ, ಏನೇನ್ ಮಾಡೋದು, ತುಂಬಾ ಸಮಯ ಕಳೆಯೋದು ಹೇಗೆ, ಅದಕ್ಕೆ ಅಲ್ಲೆಲ್ಲೋ ಸಾಲ ತಗೊಂಡ್ಬಿಡೋದು. ಏನು ವ್ಯಾಪಾರ ಹೇಗೆ ಮಾಡ್ಬೇಕೇನು ಗೊತ್ತಿಲ್ಲ, ಏನೋ ಒಂದು ಮಾಡಿಬಿಡೋದು, ಅದಿನ್ನೇನೋ ಕಷ್ಟಗಳಿಗೆ ಸಿಕ್ಕಾಕೊಳ್ಳೋದು, ಇದು ಆಗ್ತಾ ಇದೆ. ಇಂಥದ್ದು ಇದೆ. ಯಾಕೆಂದ್ರೆ ಇವರು ಅನುಕರಣೆ ಮಾಡ್ತಾ ಇರ್ತಾರೆ. ಇದರಿಂದ ಕೂಡ ಬಂಧನಕ್ಕೆ ಕಾರಣ ಆಗುತ್ತೆ. ಹೀಗೆ ಪಶು ಪತ್ನಿ ಸುತ ಆಲಯ, ಪಶುಗಳ ರೂಪದಲ್ಲಿ ಬಂದು ಅವು ನಮಗ್ ತೀರ್ಸೋದು, ಇವ್ರು ಮಾಡ್ಬೇಕಾಗಿರೋ ಸೇವೆ ಇವ್ರು ಮಾಡೋದು. ಹೆಂಡತಿ ಗಂಡ ಅಥವಾ ಆ ರೂಪದಲ್ಲಿ
ಸಂಬಂಧ ಇರುತ್ತೆ. ಅವರು ಅವ್ರವ್ರ ಕರ್ತವ್ಯ ಅವ್ರು ಮಾಡಲೇಬೇಕಾಗತ್ತೆ. ಆ ರೀತಿಯಲ್ಲಿ ಋಣವನ್ನು ತೀರಿಸಬೇಕಾಗತ್ತೆ. ಹಾಗೆ ಮಕ್ಕಳು, ಅದು ಒಂದು ರೀತಿಯಾದ ಸಂಬಂಧ, ಕರ್ತವ್ಯ, ಋಣ ಅವೆಲ್ಲ ಇದೆ. ಇನ್ನು ಆಲಯ, ಎಲ್ಲಿ ವಾಸ ಆಗಿದ್ದಾರೋ ಅಲ್ಲಿ ಅವರು ಅಷ್ಟು ಕಾಲ ಇರಬೇಕಾಗಿತ್ತು, ಇದ್ದಾರೆ. ಅಲ್ಲಿ ಏನು ಮಾಡಬೇಕಾಗಿತ್ತು ಮಾಡ್ತಾ ಇರ್ತಾರೆ. ಹೀಗೆ ಅವ್ರಿಗೆ ಅದು ಒಂದು ಮನೆ ಸಿಗೋದು ಅಥವಾ ಭೂಮಿ ಸಿಗೋದು ಅಥವಾ ಕಳ್ಕೊಳ್ಳೋದು, ಮಾರೋದು, ಇವೆಲ್ಲ ಕೂಡ ಈ ಕರ್ಮದ ಬಂಧನದಲ್ಲಿ, ಕರ್ಮ ಚಕ್ರದಲ್ಲಿ ಇದೆಲ್ಲ ಕೂಡ ಸೇರ್ಕೊಂಡಿದೆ. ಇದನ್ನ ವರ್ತುಲ ಅಂತ ಕರೀತಾರೆ, ವಿಷವರ್ತುಲ, ಕರ್ಮ ಬಂಧನ. ಕರ್ಮಾನುಬಂಧೀನಿ ಮನುಷ್ಯ ಲೋಕೆ. ಇಡೀ ಮನುಷ್ಯ ಲೋಕ ಈ ಕರ್ಮ ಬಂಧನದಲ್ಲಿ, ಅದನ್ನ ಏನಂತಾರೆ ಅಂದ್ರೆ ಕಪಿಮುಷ್ಟಿ ಅಂತ. ಈ ಕರ್ಮದ ಬಂಧನ, ಕರ್ಮ ಸಿದ್ಧಾಂತ, ಋಣಾನುಬಂಧ ಅನ್ನುವಂಥ ಕಪಿಮುಷ್ಟಿಯಲ್ಲಿ ಎಲ್ಲರ ಜೀವನ ಸಿಕ್ಕಾಕೊಂಡಿದೆ. ಬ್ರಹ್ಮಜ್ಞಾನಿಗಳು, ಜೀವನ್ಮುಕ್ತರು ಅಥವಾ ಮಹಾಭಗವದ್ಭಕ್ತರು, ಇವರನ್ನ ಹೊರತುಪಡಿಸಿ, ಇವರು ಜೀವನ್ಮುಕ್ತರು, ಇವ್ರದ್ದಾಗೋಗಿದೆ. ಇವರನ್ನ ಬಿಟ್ರೆ ಇನ್ನು ಉಳಿದವರು ಎಲ್ಲರದು ಕೂಡ ಈ ಋಣಾನುಬಂಧದಲ್ಲಿ ಸಿಕ್ಕಾಕೊಂಡಿರೋರೆ. ಹೇಗೆ ಇದರಿಂದ ಹೊರಬರಬೇಕು ಅಂತ ಗೊತ್ತಿಲ್ಲದೆ ಕಷ್ಟಪಡ್ತಾ ಇದ್ದಾರೆ. ಇವ್ರಿಗೆ ಜೀವನ ಕಷ್ಟ. ಯಾರು ಜೀವನದಲ್ಲಿ ಕಷ್ಟಪಡ್ತಾ ಇದ್ದಾರೆ ಅಂದ್ರೆ, ಊಟ ಇಲ್ಲ, ಬಟ್ಟೆ ಇಲ್ಲ, ಹಣ ಇಲ್ಲ ಅಂತ ಕಷ್ಟಪಡ್ತಾ ಇಲ್ಲ, ಕರ್ಮದಿಂದ ಬಿಡಿಸ್ಕೊಳ್ಳೋದು ಹೇಗೆ ಅಂತ ಗೊತ್ತಿಲ್ಲದೆ ಕಷ್ಟಪಡ್ತಾ ಇದ್ದಾರೆ. ಆಕ್ಚುಲಿ ಸಮಸ್ಯೆ ಇರೋದಿಲ್ಲಿ. ಯಾಕೆಂದ್ರೆ ಆ ಸಮಯಕ್ಕೆ ಜೀವನಕ್ಕೆ ಏನ್ ಬೇಕೋ ಏನೋ ಒಂದಷ್ಟು ಸಿಗ್ತಾ ಇರುತ್ತೆ, ಕಳೀತಾ ಇರುತ್ತೆ ದಿನಗಳು. ಆದ್ರೆ ಇದನ್ನ ಬಿಡಿಸ್ಕೊಳಕ್ ಆಗ್ತಾ ಇಲ್ವಲ್ಲ, ಅಥವಾ ಕಡಿಮೆ ಮಾಡ್ಕೊಳಕ್ ಆಗ್ತಾ ಇಲ್ವಲ್ಲ ಅನ್ನುವಂಥದ್ದು ಇದ್ದೇ ಇರುತ್ತೆ. ಇದಕ್ಕೆ ಅರ್ಜುನನ ಹಾಗೆ ಜ್ಞಾನಿಯಾಗಿರ್ಬೇಕು, ಅರ್ಜುನನ ಹಾಗೆ ದೈವಿ ಸಂಪದನಾಗಿರ್ಬೇಕು, ಅರ್ಜುನನ ಹಾಗೆ ದೈವ ಭಕ್ತನಾಗಿರ್ಬೇಕು. ಕೃಷ್ಣನಲ್ಲಿ ಹೇಗೆ ಶರಣಾಗತನಾದ್ನೋ ಅರ್ಜುನ, ಹಾಗೆ ಶರಣಾಗತನಾಗಬೇಕು. ಭಗವಂತನಿಂದ ಜ್ಞಾನವನ್ನ ಪಡ್ಕೋಬೇಕು. ಹಾಗೆ ಧೈರ್ಯವಂತನೂ ಆಗಿರ್ಬೇಕು. ಹೇಡಿಗಳಿಗೆ ಇದೆಲ್ಲ ಸಾಧ್ಯ ಇಲ್ಲ. ಈ ಯುದ್ಧ ರಂಗದಲ್ಲಿ ಮುನ್ನುಗ್ಗಿ ಯುದ್ಧ ಮಾಡೋಕ್ಕೂ ಸಿದ್ಧವಾಗಿರ್ಬೇಕು, ಧರ್ಮದ ಹಾದಿಯಲ್ಲೂ ಇರ್ಬೇಕು, ಮತ್ತೆ ಅಧರ್ಮ ಮಾಡಂಗಿಲ್ಲ. ಧರ್ಮಾತ್ಮನೂ ಆಗಿರ್ಬೇಕು, ದೈವ ಭಕ್ತನೂ ಆಗಿರ್ಬೇಕು, ಜ್ಞಾನಿ ಆಗಿರ್ಬೇಕು, ಧೀರನಾಗಿರ್ಬೇಕು. ಇಷ್ಟೆಲ್ಲ ಗುಣಗಳಿದ್ದಾಗ ಅವನು ಈ ಕರ್ಮಾನುಬಂಧಿನಿ, ಈ ಕರ್ಮ ಭೂಮಿಯಲ್ಲಿದ್ರೂ ಕೂಡ ಕರ್ಮ ಮಾಡ್ತಾ ಇದ್ರು ಸಿಕ್ಕಾಕೊಳ್ಳಲ್ಲ, ಮುಕ್ತನಾಗಿರ್ತಾನೆ. ಹಾಗೆ ಎಲ್ಲವನ್ನು ಮುಗಿಸ್ಕೊಂಡು ಜೀವನ್ಮುಕ್ತನಾಗಿ ಅವನು ಭಗವಂತನಲ್ಲಿ ಒಂದಾಗ್ತಾನೆ. ಅಂದ್ರೆ ಜೀವನದ ಗುರಿಯನ್ನ ಅವನು ತಲುಪ್ತಾನೆ. ಇದು ಈ ವೇದಾಂತದಲ್ಲಿ ಬರುವಂತಹ ಮುಖ್ಯವಾದ ಒಂದು ವಿಚಾರ, ಕರ್ಮ ಸಿದ್ಧಾಂತ. ಈ ಕರ್ಮ ಸಿದ್ಧಾಂತದಲ್ಲಿ ಬರುವಂಥದ್ದೇ ಮುಖ್ಯವಾದ ಒಂದು ಭಾಗ ಋಣಾನುಬಂಧ ಅಂತ. ಸಾಲ ಕೊಡೋದು, ತಗೊಳ್ಳೋದು, ಸಾಲ. ಈಗ ಎಷ್ಟು ತರದ ಋಣಗಳಿದೆ ಇಲ್ಲಿ ಅಂದಾಗ ಶಾಸ್ತ್ರ ಹೇಳುತ್ತೆ 5 ತರದ ಋಣಗಳು. ಯಾವ್ಯಾವ ತರದ್ದು ಅನ್ನೋದು ಪಶುಪತ್ನಿ ಸುತಾಲಯ ಯಾವ ರೀತಿ ಕಂಡು ಬರ್ತಾ ಇದೆ ಅನ್ನೋದು ಅದು. ಅದನ್ನೇ ಇಲ್ಲಿ ಈ ರೀತಿ ಹೇಳಿದ್ದಾರೆ. ಅದು ಮೊದಲನೇದಾಗಿ ದೇವಋಣ, ಋಷಿ ಋಣ, ಪಿತೃಋಣ, ನರಋಣ, ಭೂತಋಣ. 5 ಋಣಗಳು. ಒಂದು ಕಡೆ ಸಾಲ ಅಲ್ಲ, ಇದು 5 ಕಡೆ ಸಾಲ. ಒಬ್ಬ ಸಾಮಾನ್ಯ ವ್ಯಕ್ತಿ ಅಂದ್ರೆ ಈ 5 ತರದ ಸಾಲಗಳನ್ನ ಹೊತ್ಕೊಂಡು ಬಂದಿರ್ತಾನೆ. ಮೊದಲನೇದು ದೇವಋಣ, ದೇವತೆಗಳಿಗೆ ಸಲ್ಲಿಸಬೇಕಾಗಿರೋ ಋಣ. ಇದರ ವಿವರಣೆ ಎಲ್ಲ ನಾವು ಮುಂದಿನ ಪ್ರವಚನಗಳಲ್ಲಿ ಗಮನಿಸೋಣ. ದೇವಋಣ ಅಂದ್ರೆ ಏನು, ಹೇಗೆ ಅದನ್ನು ತೀರಿಸಬೇಕು. ಹಾಗೆ ಋಷಿ ಋಣ. ಋಷಿ ಋಣ ಅಂದ್ರು
ಬ್ರಹ್ಮಋಣ ಅಂದ್ರೂ ಎರಡು ಒಂದೇ. ಗುರು, ನಾವು ಎಲ್ಲಿಂದ ಈ ವಿದ್ಯೆ ಪಡ್ಕೋತೀವೋ ಮತ್ತೆ ಅವರಿಗೇನು ನಾವು ಸಲ್ಲಿಸಬೇಕಾಗಿದೆಯೋ ಅದು ಋಷಿ ಋಣ. ಕೆಲವರು ಗುರುಗಳಿಂದ ಪಡ್ಕೋತಾರೆ, ಅವ್ರಿಗೆ ಮಾಡೋ ಸೇವೆ ಆಗಲಿ, ಅವ್ರಿಗೆ ಸಲ್ಲಿಸಬೇಕಾಗಿರೋ ಗುರುದಕ್ಷಿಣೆ ಅಂತ ಆಗಲಿ, ಅಥವಾ ಬೇರೆ ಇನ್ನೇನೇ ಒಂದು, ಅದು ಬೇರೆ ಇನ್ನೊಂದು ವಿಧಾನ ಏನೋ ಇದೆ. ಪಡ್ಕೊಂಡಿರೋ ವಿದ್ಯೆಯನ್ನು ಸಮಾಜಕ್ಕೆ ಕೊಡಬೇಕಾಗತ್ತೆ. ಗುರುವಿನಿಂದ ಪಡ್ಕೊಂಡಿದ್ದನ್ನ ಅನುಷ್ಠಾನ ಮಾಡಿ ತೀರಿಸ್ಬೋದು, ಅದು ಒಂದು ವಿಧಾನ. ಹಾಗೆ ಆ ವಿದ್ಯೆಯನ್ನು ಸಮಾಜಕ್ಕೆ ಹಂಚಬೇಕು, ಆಗ ಋಷಿ ಋಣ ತೀರುತ್ತೆ. ದೇವಋಣ ಬಹಳ ದೊಡ್ಡದಿದೆ, ಅದ್ರ ವಿವರಣೆ ತುಂಬ ಬೇಕು. ಯಜ್ಞದ ಮೂಲಕ ದೇವಋಣವನ್ನು ತೀರಿಸಬೇಕಾಗತ್ತೆ. ಅದಕ್ಕೆ ಬೇರೆ ಬೇರೆ ತರದ ಯಜ್ಞಗಳೆಲ್ಲ ಇದೆ. ದೇವಋಣ, ಋಷಿ ಋಣ, ಪಿತೃ ಋಣ. ಪಿತೃ ಅಂದ್ರೆ ತಂದೆ ತಾಯಿ, ಶರೀರವನ್ನು ಕೊಟ್ಟವರು ಪಿತೃಗಳು, ಅವರ ಸೇವೆ, ಅವ್ರಿಗೆ ಮಾಡಬೇಕಾಗಿರುವಂಥ ಕರ್ತವ್ಯಗಳು, ಈ ರೂಪದಲ್ಲಿ ಪಿತೃ ಋಣ ತೀರಿಸಬೇಕು. ಆಮೇಲೆ ನರಋಣ, ನೃ ಋಣ ಅಂತಾನು ಕರೀತಾರೆ. ನರಋಣ ಅಂದ್ರೆ ನಮ್ಮ ಸಹಮಾನವರು, ಆ ಋಣ ಇರೋರೇ ಒಡ ಹುಟ್ಟಿದವರು, ಬಂಧುಗಳು, ಮಕ್ಕಳು ಇತ್ಯಾದಿ, ಈ ರೂಪದಲ್ಲೆಲ್ಲ ಮಿತ್ರರು, ಈ ತರ ಎಲ್ಲ ಬೇರೆ ಬೇರೆ ರೂಪದಲ್ಲೆಲ್ಲ ಇರ್ತಾರೆ. ಆಮೇಲೆ ಸಮಾಜಕ್ಕೆ, ಮಾನವ ಸಮಾಜಕ್ಕೆ ಸಲ್ಲಿಸಬೇಕಾಗಿರೋ ಸಮಾಜದ ಋಣ ಅಂತಾನು ಅದನ್ನು ಕರೀತಾರೆ. ಇದು ನರಋಣ, ಇದನ್ನು ತೀರಿಸಬೇಕಾಗತ್ತೆ. ಇದಕ್ಕೆ ಹಲವಾರು ವಿಧಾನ ಇದೆ ತೀರಿಸೋದು. ಕೊನೆಯದಾಗಿ ಭೂತ ಋಣ. ಭೂತ ಋಣ ಅಂದ್ರೇನೆ ಈ ಪಶುಗಳು, ಪ್ರಾಣಿ ಪಕ್ಷಿಗಳು. ಪ್ರಾಣಿ ಪಕ್ಷಿಗಳಿಂದ ನಮಗೆ ಗೊತ್ತಿಲ್ಲದೆ ನಾವು ಬಹಳಷ್ಟು ಅವುಗಳಿಂದ ಪಡ್ಕೋತಾ ಇರ್ತೀವಿ. ಬರೀ ಮನುಷ್ಯರಿಂದ ಈ ಪ್ರಕೃತಿ ನಡೆಯೋದಿಲ್ಲ, ಪ್ರಾಣಿ ಪಕ್ಷಿಗಳು ಕೂಡ ಅಷ್ಟೇ ಮುಖ್ಯ. ಅದರದೇ ಆದ ಪಾತ್ರ ಪ್ರಕೃತಿಯಲ್ಲಿ ಅವುಗಳದಿದೆ. ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಆ ಪ್ರಾಣಿ ಪಕ್ಷಿಗಳ ಋಣ ನಮ್ಮ ಮೇಲಿರುತ್ತೆ. ಯಾಕೆಂದ್ರೆ ಪ್ರಕೃತಿಯಲ್ಲಿ ಸಿಗುವಂತಹ ಹೂವು, ಹಣ್ಣು, ಧಾನ್ಯ, ಅನುಕೂಲ ಇತ್ಯಾದಿಗಳನ್ನೆಲ್ಲ ನಾವು ಪಡ್ಕೋತಾ ಇದ್ದೀವಿ. ಈ ರೀತಿಯಲ್ಲಿ ಭೂತ ಋಣ ಅನ್ನುವಂಥದ್ದು ಕೂಡ ಇರುತ್ತೆ. ಇನ್ನು ಹಿಂದೆ ಅಂತೂ ಪ್ರಾಣಿಗಳನ್ನ ತುಂಬಾ ಬಳಸೋರು. ಕುದುರೆ, ಹಸು, ಎತ್ತು, ಹಾಗೆ ಆನೆಗಳು, ಕತ್ತೆಗಳು, ಬೇರೆ ಬೇರೆ ಈ ಥರ ಪ್ರಾಣಿಗಳು, ಇವುಗಳನ್ನೆಲ್ಲ ಉಪಯೋಗಿಸೋರು. ಅವುಗಳ ಋಣ ಇರುತ್ತೆ. ಈ ಥರ 5 ಥರದ ಋಣಗಳಿದೆ, ಸಾಲಗಳು. ಈ 5 ಥರದ ಋಣಗಳಿಂದ ಮುಕ್ತನಾದಾಗ ಅವನನ್ನ ಜೀವನ್ ಮುಕ್ತ ಅಂತ ಕರೀತಾರೆ. ಯಾಕೆಂದ್ರೆ ಋಣ ಮುಕ್ತ ಅಂದ್ರೆ ಜೀವನ್ ಮುಕ್ತ ಅಂತ ಅಂದ್ರೆ ಅರ್ಥ ಏನು? ಋಣದಿಂದಲೇ ಜೀವನ ಪ್ರಾರಂಭ ಆಗಿದ್ದು, ಋಣ ಮುಗಿದಾಗ ಜೀವನ ಮುಗೀತು ಅಂತ. ಈಗ ನಾವು ಹುಟ್ಟಿದ್ವಿ, ಜೀವನ ಮಾಡ್ತಾ ಇದ್ವಿ. ಯಾಕೆ? ಋಣ ಇತ್ತು, ಅದಕ್ಕೆ ಹುಟ್ಟಿದ್ವಿ. ಹುಟ್ಟಿ ಕರ್ಮ ಮಾಡ್ತಾ ಇದ್ವಿ ಋಣ ತೀರ್ಸಕ್ಕೆ. ಸರಿಯಾಗಿ ಕರ್ಮ ಮಾಡಿದ್ರೆ ಋಣ ತೀರುತ್ತೆ, ತಪ್ಪಾಗಿ ಕರ್ಮ ಮಾಡಿದ್ರೆ ಇನ್ನೂ ಋಣ ಹೆಚ್ಚಾಗತ್ತೆ. ಇದೊಂದು ಎಚ್ಚರಿಕೆಯ ವಿಚಾರ. ನಾವು ಕೆಲಸ ಮಾಡ್ತಾ ಇದ್ದೀವಿ ಹಾಗಾದ್ರೆ ತೀರೋಗ್ಬಿಡುತ್ತೆ ಅಂತಲ್ಲ. ಸರಿಯಾದ ರೀತಿಯಲ್ಲಿ ಕರ್ಮ ಮಾಡಿದ್ರೆ ಮಾತ್ರ ಆ ಋಣ ತೀರುತ್ತೆ. ಕೆಲವರು ಋಣ ತೀರ್ಸೋದ್ ಬಿಟ್ಟು ಇನ್ನು ಋಣದ ಭಾರವನ್ನು ಹೊತ್ಕೋತಾ ಇರ್ತಾರೆ. ಯಾರ್ದು ಸಿಕ್ಕಿದ್ದೋದೆಲ್ಲ ತಗೊಂಡು ತಿನ್ಬಿಡೋದು, ಮೋಸ ಮಾಡಿಬಿಡೋದು, ಸೋಮಾರಿತನದಿಂದ ಬೇರೆಯವರನ್ನು ಉಪಯೋಗಿಸ್ಕೊಂಡು ಜೀವನ ಮಾಡೋದು, ಏನೇನೋ ಒಂದು ಈ ಥರ ಹಲವಾರು ಥರದ ಕರ್ಮಗಳು, ಅಥವಾ ಹೆಚ್ಚಿಗೆ ತಗೊಳ್ಳೋದು, ಈ ಥರ ಎಲ್ಲ ಮಾಡಿದಾಗ ಏನಾಗುತ್ತೆ? ಋಣ ಕಡಿಮೆ ಆಗೋ ಬದಲು ಋಣ ಹೆಚ್ಚಾಗುತ್ತೆ. ಒಟ್ಟಿನಲ್ಲಿ ಋಣಕ್ಕನುಗುಣವಾಗಿ ಕರ್ಮನೇ ಕರ್ತವ್ಯದ ರೂಪದಲ್ಲಿ ನಡೀತಾ ಇದೆ. ಕರ್ತವ್ಯಗಳು ಹೆಚ್ಚಾಗ್ತಾ ಹೋಗುತ್ತೆ. ಹೊತ್ತು ಊಟದಾಗಿಂದ ಹೊತ್ತು ಮುಳುಗೋವರೆಗೂ ದುಡಿತಾನೆ ಇರ್ತಾರೆ ಕೆಲವರು. 10 ಗಂಟೆ 15 ಗಂಟೆ ದುಡಿಯೋರು ಇದ್ದಾರೆ. 24 ಗಂಟೆಯಲ್ಲಿ 3/4 ಭಾಗ ಕೆಲಸ ಮಾಡೋರು ಇದ್ದಾರೆ ಸಮಾಜದಲ್ಲಿ. ಕೆಲಸ ಮಾಡ್ತಾ ಇರ್ತಾರೆ. ಅವ್ರು ಪಡೋ ಸುಖ ಅಷ್ಟರಲ್ಲೇ ಇದೆ. ಯಾಕೆಂದ್ರೆ
ಅಷ್ಟು ಸಮಾಜದಿಂದ ತಗೊಂಡ್ಬಿಟ್ಟಿದ್ದಾರೆ. ಈಗ ಅವ್ರು ದುಡಿದು ತೀರಿಸ್ಬೇಕಾಗಿದೆ. ಆ ರೀತಿಯಲ್ಲಿ ಪರಮಾತ್ಮ ಅವ್ರನ್ನಲ್ಲಿ ಇಟ್ಬಿಡ್ತಾನೆ. ಅವ್ರು ದುಡಿತಾನೇ ಇರೋದೆ. ಕೆಲವರು ಒಂದು ಕಡೆ ಸಾಲದು ಅಂತ 2-3 ಕಡೆ ದುಡಿಯೋರು ಇದ್ದಾರೆ. ಹೀಗೆಲ್ಲ ಮತ್ತೆ 1-2 ಸಂತಾನ ಅಲ್ಲ, ಹಲವಾರು ಸಂತಾನಗಳು ಇರುತ್ತೆ. ಬಹಳ ಮಕ್ಕಳು, ಬಹಳ ಬಂಧುಗಳು, ಒಡ ಹುಟ್ಟಿದವರು, ಅವ್ರಿಗೆಲ್ಲ ಮದುವೆ ಮಾಡು, ಇವ್ರ ಕಷ್ಟ ಸುಖ ಎಲ್ಲ ನೋಡು, ಅವ್ರ ಅನಾರೋಗ್ಯ ಎಲ್ಲ ಇವರೇ ನೋಡ್ಬೇಕು. ಇದು ಹೇಳ್ತಾ ಅವ್ರ ಒಂದು ದೊಡ್ಡ ಪಟ್ಟಿ ಆಗ್ಬಿಡುತ್ತೆ. ಯಾಕೆಂದ್ರೆ ಇವರು ಅಷ್ಟು ಜನರಿಂದ ತಗೊಂಡಿದ್ದಾರೆ. ಇದು ಅವರು ಕೊಡ್ತಾ ಇದ್ದಾರೋ ಅವ್ರದ್ದು ಇವ್ದ ಹೇಗೆ ತಿಳ್ಕೊಬೇಕು ಅಂದ್ರೆ ಇದಕ್ಕೆಲ್ಲ ಬೇರೆ ಒಂದು ವಿಧಾನ ಇದೆ. ಅದನ್ನೆಲ್ಲ ನಾವು ಕರ್ಮ ಸಿದ್ಧಾಂತ ಚೆನ್ನಾಗಿ ಅಧ್ಯಯನ ಮಾಡಿ ತಿಳ್ಕೊಬೇಕಾಗತ್ತೆ. ಅದಕ್ಕೆ ನಮ್ಮ ಹಿರಿಯರು ಒಂದು ವಿದ್ಯೆಯನ್ನು ಕೊಟ್ಟಿದ್ದಾರೆ, ಪರಾಶರ ಮುನಿಗಳು. ಅದಕ್ಕೆ ಜ್ಯೋತಿಷ್ಯ ಅಂತ ಹೆಸರು. ಅಸ್ಟ್ರಾಲಜಿ ಅಂತ ಇಂಗ್ಲಿಷಲ್ಲಿ ಕರೀತಾರೆ. ಜ್ಯೋತಿಷ್ಯ, ಜ್ಯೋತಿ ಅಂದ್ರೆ ಬೆಳಕು. ನಮ್ಮ ಜೀವನದ ಮೇಲೆ ಬೆಳಕನ್ನು ಬೀರುವುದೇ ಜ್ಯೋತಿಷ್ಯ. ಅಧ್ಯಾತ್ಮ ವಿದ್ಯೆಯಲ್ಲಿ ಜ್ಯೋತಿಷ್ಯ ಅನ್ನೋದು ಒಂದು ಭಾಗ. ಸ್ಪಿರಿಚುಯಾಲಿಟಿ ವಿತೌಟ್ ಅಸ್ಟ್ರಾಲಜಿ ಇಸ್ ಇನ್ಕಂಪ್ಲೀಟ್ ಅಂತ. ಜ್ಯೋತಿಷ್ಯ ಜ್ಞಾನ ಇಲ್ಲದೆ ಅಧ್ಯಾತ್ಮ ಜ್ಞಾನ, ಕರ್ಮ ಸಿದ್ಧಾಂತ ತಿಳ್ಕೊಳ್ಳದೆ ಅಧ್ಯಾತ್ಮ ಜೀವನ ನಡೆಯೋದಿಲ್ಲ. ಕರ್ಮ ಸಿದ್ಧಾಂತ ತಿಳ್ಕೋಬೇಕು ಅಂದ್ರೆ ಇದರ ಪರಿಚಯ ಇರಬೇಕು, ಜ್ಯೋತಿಷ್ಯದ ಪರಿಚಯ ಇರಬೇಕು. ಹೀಗಾಗಿ ಇದೊಂದು ವಿದ್ಯೆ. ಇದು 64 ವಿದ್ಯೆಯಲ್ಲಿ ಇದು ಒಂದು ವಿದ್ಯೆ. ಹೀಗಾಗಿ ವಿದ್ಯಾ ವಿಹೀನ ಪಶುಹು ವಿದ್ಯಾ ದದಾತಿ ವಿನಯಂ ಸಾ ವಿದ್ಯಾ ಯಾ ವಿಮುಕ್ತಯೇ. ಎಲ್ಲದರಿಂದ ನಮಗೆ ಬಿಡುಗಡೆ ಆಗಬೇಕು, ನಮಗೆ ನಾವು ಉದ್ಧಾರ ಆಗಬೇಕು, ನಮಗೆ ಬೆಳಕು ಕಾಣಬೇಕು ಅಂದ್ರೆ ವಿದ್ಯೆ ಬಹಳ ಮುಖ್ಯ, ಅಧ್ಯಾತ್ಮ ವಿದ್ಯೆ. ಇವತ್ತು ನಾವು ಕರ್ಮ ಸಿದ್ಧಾಂತದ ಒಂದು ಪ್ರಮುಖವಾದ ಭಾಗ ಈ ಋಣಾನುಬಂಧ ಅಥವಾ ಕರ್ಮಾನುಬಂಧ ಅಂತ. ಇದರ ಬಗ್ಗೆ ಒಂದಷ್ಟು ಗಮನಿಸಿದ್ದೀವಿ. ಇದರ ಮುಂದಿನ ವಿಚಾರಗಳು, ವಿವರಣೆ ಎಲ್ಲ ನಾವು ಮುಂದಿನ ಆಧ್ಯಾತ್ಮಿಕ ಪ್ರವಚನಗಳಲ್ಲಿ ಮುಂದುವರಿಸ್ತಾ ಹೋಗೋಣ. ಯಾಕಂದ್ರೆ ಇದು ಬಹಳ ದೊಡ್ಡ ಕಾನ್ಸೆಪ್ಟ್. ಇದು 1-2 ಪ್ರವಚನಗಳಲ್ಲಿ ಮುಗಿಸಕ್ಕಾಗಲ್ಲ, ಹಂತ ಹಂತವಾಗಿ ತಗೊಂಡೋಗ್ಬೇಕಾಗತ್ತೆ. ನಮ್ಮ ಜೀವನ ಯಾಕೆ ಹೀಗೇ ಆಯಿತು, ಇಲ್ಲೇ ಯಾಕೆ ಹುಟ್ಟಿದ್ದೀವಿ, ಈ ಥರದ್ದೇ ಕರ್ಮ ಯಾಕೆ ಮಾಡ್ತಾ ಇದ್ದೀವಿ, ನಮ್ಗೆ ಯಾಕೆ ಕೆಲವ್ರಿಗೆ ತುಂಬ ಜನಗಳ ಸಂಪರ್ಕ, ಕೆಲವ್ರಿಗೆ ಕಡಿಮೆ ವ್ಯಕ್ತಿಗಳ ಸಂಪರ್ಕ, ಕಡಿಮೆ ಕಷ್ಟ, ಹೆಚ್ಚು ಕಷ್ಟ, ಕೆಲವ್ರಿಗೆ ಕಷ್ಟ ಇಲ್ಲದೆ ಆರಾಮಾಗಿ ಜೀವನ ಮಾಡೋರು ಇದ್ದಾರೆ. ಹೀಗೆಲ್ಲ ಇದೆ. ಇದೆಲ್ಲಕ್ಕೂ ಉತ್ತರ ನಮಗೆ ಕರ್ಮ ಸಿದ್ಧಾಂತದಲ್ಲಿ ಸಿಗತ್ತೆ. ಇದರ ವಿವರಣೆಯನ್ನು ನಾವು ಮುಂದಿನ ಪ್ರವಚನಗಳಲ್ಲಿ ಮುಂದುವರಿಸೋಣ. ಹರಿ ಓಂ ತತ್ಸತ್. ಶ್ರೀರಾಮಕೃಷ್ಣ ಅರ್ಪಣಮಸ್ತು.